we are hiring a digital marketing freelancer and promoting partners. ಸೊ ನಮ್ಮ ಕಂಪನಿಯನ್ನ ಡಿಜಿಟಲ್ ಆಗಿ ಮಾರ್ಕೆಟಿಂಗ್ ನ ಮಾಡ್ಲಿಕ್ಕೆ ಫ್ರೀಲೆನ್ಸರ್ ಕೆಲ್ಸಕ್ಕೆ ತಗೊಳ್ತಾ ಇದೀವಿ. ಇಲ್ಲಿ ಪ್ರಮೋಟಿಂಗ್ ಪಾರ್ಟ್ನರ್ಸ್ ಗಾಗಿನೂ ನೀವು ಕೆಲಸ ಮಾಡಬಹುದು. ಇಲ್ಲಿ ನಿಮಗೆ ತಿಂಗಳಿಗೆ ಕಡಿಮೆ ಅಂದ್ರೂ 30,000ದಿಂದ 60,000 ಕೂಡ ಹಣನ ಗಳಿಸಬಹುದು. ಸೊ ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡೋದು, ಯಾವುದೇ ರೀತಿ ಪ್ರಾಡಕ್ಟ್ ಗಳನ್ನ ಸೇಲ್ಸ್ ಮಾಡೋದು, ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಸ್ನೇಹಿತರ. ಜಸ್ಟ್ ನೀವೊಂದ್ ಸಂಸ್ಥೆಗೆ ಜಾಯ್ನ್ ಆಗ್ಬಿಟ್ಟು ನಮ್ಮ ಸಂಸ್ಥೆನ ಡಿಜಿಟಲ್ ಆಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಮೋಟ್ ಮಾಡ್ತಾ ಹೋಗಿ, ಸೊ ಮಾರ್ಕೆಟಿಂಗ್ ಮಾಡ್ತಾ ಹೋದ್ರೆ ಅಲ್ಲಿಂದ ನೀವು ಹಣನ ಅರ್ನ್ ಮಾಡ್ತಾ ಹೋಗ್ಬಹುದು ಸ್ನೇಹಿತರ. ಎಸ್, ಅಲ್ಲಿಗೆ ಮೊದಲಿಗೆ ಈ ಒಂದು ಅವಕಾಶ ನಾವು ಯಾರಿಗೆಲ್ಲ ಕೊಡ್ತಾ ಇದೀವಿ, ಈ ಒಂದು ಅವಕಾಶನ ಯಾರೆಲ್ಲ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಸ್ನೇಹಿತರ. ಸೊ ಯಾರೆಲ್ಲ ಈ ಒಂದು ಅವಕಾಶನ ಯೂಸ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಜೂಮ್ ಸೆಷನ್ ಅಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ನೀವು ಎಲ್ಲಾ ಜಾಬ್ ನ ಸರ್ಚ್ ಮಾಡ್ತಾ ಇದ್ರಿ, ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ನ ಹುಡುಕ್ತಾ ಇದ್ರಿ. ಸೊ ನಿಮ್ಗೆ ಈ ಒಂದು ಆಪರ್ಚುನಿಟಿ ತುಂಬಾ ಹೆಲ್ಪ್ ಆಗತ್ತಾ. ಸೊ ನಿಮ್ಗಾಗಿ ಈ ಒಂದು ಅವಕಾಶನ ಕೊಡ್ತಾ ಇದೀವಿ. ಹಾಗೇನೆ ಈಗ ನಿಮ್ದು ಇನ್ನೊಂದು ಜಾಬ್ ಮಾಡ್ತಾ ಇದ್ರಿ ಅಥವಾ ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದರಿಂದ ಎಷ್ಟೋ ಸಂಬಳ ಬರ್ತಾ ಇದೆ, ಆ ಬರುವಂತ ಸಂಬಳಕ್ಕಿಂತ ಹೆಚ್ಚಾಗಿ ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನ ಹುಡುಕ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮದಾದ ಕಮಿಟ್ಮೆಂಟ್ಸ್ ಜಾಸ್ತಿ ಇದಾವ, ಬರುವಂತ ಸಂಬಳದಿಂದ ಸಾಕಾಗ್ತಾ ಇಲ್ಲ ನಿಮ್ಮ ಲೈಫ್ ನ ನೀವು ಅನ್ಕೊಂಡ್ ರೀತಿ ಲೀಡ್ ಮಾಡ್ಲಿಕ್ಕೆ. ಸೊ ಆತರ ಅವಕಾಶ ಹುಡುಕ್ತಾ ಇದ್ದೀರಾ. ಸೊ ಅಲ್ಲಿಗೆ ಈ ಒಂದು ಅಪರ್ಚುನಿಟಿ ಮೂಲಕ ನೀವು ಎಕ್ಸ್ಟ್ರಾ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನ ಅರ್ನ್ ಮಾಡಬಹುದು. ಹಾಗೇನೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ರೆ, ಎಲ್ಲ ಹೌಸ್ ವೈಫ್ಸ್ ಇದ್ರೆ, ಯಾರೆಲ್ಲ ಎಮಿಷನ್ಸ್ ಇದೆ, ಯಾರೆಲ್ಲ ರಿಟೈರ್ಮೆಂಟ್ ಪೀಪಲ್ ಗಳಿದ್ರಿ, ನಿಮ್ಗೂ ಕೂಡ ಈ ಒಂದು ಅಪರ್ಚುನಿಟಿ ತುಂಬಾ ಹೆಲ್ಪ್ ಆಗುತ್ತೆ ಹಣನ ಅರ್ನ್ ಮಾಡ್ಲಿಕ್ಕೆ. ಸೊ ಹಾಗೇನೆ ಯಾರಾದ್ರೂ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಆಗಿ ಕೆಲಸ ಮಾಡೋ ಮೂಲಕ ಅರ್ನಿಂಗ್ ಅಪರ್ಚುನಿಟಿ ಸರ್ಚ್ ಮಾಡ್ತಾ ಇದ್ದೀರಾ, 100% ಈ ಒಂದು ಅಪರ್ಚುನಿಟಿಯಲ್ಲಿ ನೀವು ಪಾರ್ಟ್ ಟೈಮ್ ಆಗಿನೂ ಕೂಡ ಕೆಲಸ ಮಾಡೋ ಮೂಲಕ ಹಣನ ಅರ್ನ್ ಮಾಡಬಹುದು, ಜಸ್ಟ್ ಸ್ಮಾರ್ಟ್ ಫೋನ್ ಇಂದ. ಎಸ್, ಅದ್ರ ಜೊತೆಗೆ ಸೊ ನಿಮ್ಮ ಒಂದು ಯಾವ್ದೋ ಬಿಸ್ನೆಸ್ ಇತ್ತು, ಯಾವ್ದೋ ಒಂದು ಜಾಬ್ ನ ಮಾಡ್ತಿದ್ರಿ, ಅನ್ಫಾರ್ಚುನೇಟ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ನಿಮ್ಮ ಜಾಬ್ ಅನ್ನ, ನಿಮ್ಮ ಬಿಸ್ನೆಸ್ ನ ಕಳ್ಕೊಂಡಿದ್ದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹುಡುಕ್ತಾ ಇದ್ದೀರಾ. ಸೊ ಅಲ್ಲಿಗೆ ಈ ಒಂದು ಅವಕಾಶನ ತಗೊಳ್ಳಿ. ಇದ್ರ ಮೂಲಕ ನಿಮ್ಗೆ ಎಷ್ಟು ಹಣ ಬೇಕಲ್ಲ ಅಷ್ಟು ಹಣನ ನೀವು ಅರ್ನ್ ಮಾಡ್ತಾ ಹೋಗ್ಬಹುದು. ಹಾಗೇನೆ ಇಲ್ಲಿವರೆಗೂ ಕೂಡ ನಿಮ್ಮ ಲೈಫ್ ಅಲ್ಲಿ ಒಂದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಲಿಕ್ಕೆ, ಸೊ ಒಂದ್ ಒಳ್ಳೆ ಲೈಫ್ ನ ನೀವು ಲೀಡ್ ಮಾಡ್ಲಿಕ್ಕೆ, ಎಕ್ಸ್ಟ್ರಾ ಇನ್ಕಮ್ ನ ಸೋರ್ಸ್ ನ ಅರ್ನ್ ಮಾಡ್ಲಿಕ್ಕೆ ನೀವು ಇಲ್ಲಿವರೆಗೂ ಕೂಡ ಪ್ರಯತ್ನ ಪಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 100% ಬೇರೆ ಬೇರೆ ಸಿಸ್ಟಮ್ ಗಳಲ್ಲಿ ಹೋಗಿ ಪ್ರಯತ್ನ ಪಟ್ಟಿರ್ತೀವಿ, ಒಂದು ಒಳ್ಳೆ ಉದ್ದೇಶದಿಂದ ದುಡ್ಡು ಅರ್ನ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ. ಬಟ್ ಅನ್ಫಾರ್ಚುನೇಟ್ಲಿ ನೀವು ಇಲ್ಲಿವರೆಗೂ ಕೂಡ ಯಾವ್ದೋ ಸ್ಕೀಮ್ ಗಳಿಗೆ, ಸ್ಕ್ಯಾಮ್ ಗಳಿಗೆ ಒಳಗಾಗಿ ನಿಮ್ಮ ದುಡ್ಡು ಜೊತೆ ನಿಮ್ಮ ಟೈಮ್ ನ ಕಳ್ಕೊಂಡಿದ್ದೆ, ವೇಸ್ಟ್ ಮಾಡ್ಕೊಂಡಿದ್ದೆ ಆಗಿದ್ರು ಕೂಡ ಚಿಂತೆ ಮಾಡ್ಬೇಡ್ರಿ. ಯಾಕಂದ್ರೆ ನಾವು ಕಳ್ಕೊಂಡಿದ್ದನ್ನೇ ನಾವು ಫೈಂಡ್ ಔಟ್ ಮಾಡ್ತಾ ಹೋದ್ರೆ ನಾವು ಕಳ್ಕೊಳ್ತಾನೆ ಹೋಗ್ತೀವಿ. ಕಳ್ಕೊಂಡಿದ್ದ ಬಿಟ್ಟು ನಾವು ಮತ್ತೆ ಅವಕಾಶನ ಪಡ್ಕೊಳಕ್ ಹೋದಾಗ ಮಾತ್ರ ನಾವು ಕಳ್ಕೊಂಡಿದ್ದನ್ನೆಲ್ಲವನ್ನು ಕೂಡ ಪಡ್ಕೊಳ್ತಾ ಬರ್ತೀವಿ. ಹಾಗಾಗಿ ಸೊ ಈ ಒಂದು ಅವಕಾಶದಲ್ಲಿ ನೀವು ಏನ್ ಕಳ್ಕೊಂಡಿದ್ರೆ, ಇದಕ್ಕಿಂತ ಹಿಂದೆ ಏನೆಲ್ಲ ಕಳ್ಕೊಂಡಿದ್ರು ನೋಡಿ, ಅದಕ್ಕಿಂತ ಹೆಚ್ಚು ನೀವು ಪಡ್ಕೊಳ್ತಾ ಹೋಗ್ತೀರಾ. ಆತರ ಒಂದು ಬ್ಯೂಟಿಫುಲ್ ಸಿಸ್ಟಮ್ ನಾವು ಡಿಸೈನ್ ಮಾಡಿದೀವಿ. ಅದ್ ಹೇಗೆ, ಏನು, ಯಾವ ರೀತಿ, ಯಾವ ಇಂಡಸ್ಟ್ರಿ ಮೂಲಕ ನಿಮಗೆ ಈ ತರದ ಎಲ್ಲಾ ಇನ್ಕಮ್ ಸಿಗುತ್ತಾ, ಸೊ ಯಾವ ಕಂಪನಿ ಮೂಲಕನೂ ಸಂಪೂರ್ಣ ಇನ್ಫಾರ್ಮೇಶನ್ ನಾನು ಕೊಡ್ತಾ ಬರ್ತೀನಿ ಸ್ನೇಹಿತರ. ಸೊ ಅಲ್ಲಿಗೆ ಈ ಒಂದು ಅಪರ್ಚುನಿಟಿ ಮೂಲಕ ನಿಮ್ಗೆ ಏನ್ ಸಿಗ್ಲಿಕ್ಕಿದೆ ಆ ಒಂದು ಸೆಷನ್ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ವೆಲ್ಕಮ್ ಟು ಕರಿಯರ್ ಅಂಡ್ ಲೈಫ್ ಬಿಲ್ಡಿಂಗ್ ಪ್ರೋಗ್ರಾಮ್. ಸೊ ಈ ಒಂದು ಅಪರ್ಚುನಿಟಿ ಕಂಪ್ಲೀಟ್ ನಿಮ್ಮ ಕರಿಯರ್ ಅಂಡ್ ಲೈಫ್ ನೇ ಬಿಲ್ಡ್ ಮಾಡುವಂತದ್ದಾಗಿರತ್ತ. ಸೊ ಅಲ್ಲಿಗೆ ಈ ಒಂದು ಅವಕಾಶದ ಮೂಲಕ ನಿಮ್ಗೆ ಯಾರಿಗೆ ಏನ್ ಸಿಗಬಹುದು ಅಂತಂದ್ರೆ, ನಿಮ್ಮ ಕರಿಯರ್ ಸಿಗುತ್ತೆ, ನಿಮ್ಮೊಂದು ಒಳ್ಳೆ ಬ್ಯೂಟಿಫುಲ್ ಲೈಫ್ ಸಿಗುತ್ತೆ. ಸೊ ಆತರ ಒಂದು ಸೆಷನ್ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದೀನಿ. ಅಲ್ಲಿಗೆ ಸ್ನೇಹಿತರೆ, ನಿಮ್ಮ ಕರಿಯರ್ ಅಂಡ್ ಲೈಫ್ ಬಿಲ್ಡ್ ಮಾಡತ್ತೆ, ನಿಮ್ ಕರಿಯರ್ ಅಂಡ್ ಲೈಫ್ ಸಿಗತ್ತಂದ್ರೆ ಎಲ್ಲಿ ಸಿಗುತ್ತೆ ಅಥವಾ ಯಾವ ಇಂಡಸ್ಟ್ರಿ ಮೂಲಕ ಸಿಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತಲ್ವಾ. ಅಂದ್ರೆ ಯಾವ ಇಂಡಸ್ಟ್ರಿ ಮೂಲಕ ನಿಮ್ಮೆಲ್ಲರ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡಕ್ ಸಾಧ್ಯತೆ ಇದೆ. ಸೊ ಅದಕ್ಕಾಗಿ ಆ ಇಂಡಸ್ಟ್ರಿ ಬಗ್ಗೆ ನಿಮಗೆ ಸ್ವಲ್ಪ ಪರೀಕ್ಷೆ ಮಾಡ್ಕೊಳ್ತೀನಿ. ಸೊ ಆ ಒಂದು ಇಂಡಸ್ಟ್ರಿ ಹೆಸರು ಬಂದ್ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ. ಫೈನ್. ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ಮನುಷ್ಯನಿಗೆ ಏನೆಲ್ಲ ಬೇಕಾಗಿದೆ ಎಲ್ಲವನ್ನು ಕೂಡ್ಲಿಕ್ಕೆ ಏಕೈಕ ಒಂದು ಇಂಡಸ್ಟ್ರಿ ಅಂತಾನೆ ನಾವು ಕರಿಬಹುದು ಇದನ್ನ. ಅಂದ್ರೆ ಸುಮಾರು ಇಂಡಸ್ಟ್ರಿಗಳಿದಾವೆ, ಸುಮಾರು ಇಂಡಸ್ಟ್ರಿಗಳಲ್ಲಿ ಅದೇ ಇಂಡಸ್ಟ್ರಿಗಳಿಗೆ ಅದರದೇ ಆದಂತ ಒಂದಿಷ್ಟು ಅಂಶಗಳಿರ್ತವೆ. ಅಂದ್ರೆ ಆ ಇಂಡಸ್ಟ್ರಿ ಹೋದ್ರೆ ಇದು ಸಿಗುತ್ತೆ ಅನ್ನೋದು. ಹಂಗೆ ಇವತ್ತು ಮನುಷ್ಯನಿಗೆ ಪ್ರತಿಯೊಂದು ಏನ್ ಬೇಕಾಗಿದೆ, ನಮ್ಮ ಎಲ್ಲಾ ವ್ಯಕ್ತಿಗಳು, ಎಲ್ಲಾ ವರ್ಗದ ವ್ಯಕ್ತಿಗಳು ಕೂಡ ಜೀವನಕ್ಕೆ ಏನೆಲ್ಲ ಬೇಕಾಗಿದೆ ಅದನ್ನೆಲ್ಲ ಕೊಡ್ಲಿಕ್ಕೆ ಸೊ ಈ ಒಂದು ಇಂಡಸ್ಟ್ರಿ ಉಟ್ಕೊಂಡಿದೆ. ಸೊ ಈ ಒಂದು ಇಂಡಸ್ಟ್ರಿ ಒಂದಿಷ್ಟು ಬ್ಯೂಟಿ ಅಂಶಗಳನ್ನ ಹೇಳ್ತೀನಿ ನಿಮ್ಗೆ. ಸೊ ದಿ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ನೀವೇನ್ ಪಡ್ಕೊಳ್ಬಹುದು, ಏನ್ ಸಿಗ್ತಾ ಬರ್ತದೆ ನಿಮ್ಗೆ ಅಂತಂದ್ರೆ, ಒಂದು ಸಕ್ಸಸ್ಫುಲ್ ಲೈಫ್ ಅಂಡ್ ಕೆರಿಯರ್ ಸಿಗುತ್ತೆ ನಿಮ್ಗೆ, ಎಕ್ಸ್ಟ್ರಾ ಇನ್ಕಮ್ ನ ಕೊಡುತ್ತೆ ಈ ಒಂದು ಇಂಡಸ್ಟ್ರಿ ನಿಮ್ಗೆ. ಹಾಗೇನೆ ಮನುಷ್ಯ ಇವತ್ತು ನಾವು ಪ್ರತಿದಿನ ಏನನ್ನ ಪಡ್ಕೊಳಕ್ಕೋಸ್ಕರ ಎಫರ್ಟ್ ಹಾಕ್ತಾ ಇದೀವಿ. ಯಾವ್ದೋ ಜಾಬ್ ಮಾಡ್ತಾ ಇರ್ಬೋದು, ಯಾವ್ದೋ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಏನೇ ಮಾಡ್ತಾ ಇದ್ರು ಕೂಡ ಈ ಮೂರು ಅಂಶಗಳನ್ನ ನಾವು ಪಡ್ಕೊಳಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ. ಯಾವ್ದೆಲ್ಲ ಮೂರವು? ಸೊ ಒಂದು ಫೈನಾನ್ಷಿಯಲ್ ಫ್ರೀಡಮ್ ನ ಪಡ್ಕೊಳ್ಳೋಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ, ಒಂದು ಟೈಮ್ ಫ್ರೀಡಮ್ ನ ಪಡ್ಕೊಳ್ಳೋಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ, ಒಂದು ಹೆಲ್ತ್ ಫ್ರೀಡಮ್ ನ ಪಡ್ಕೊಳ್ಳೋಕೋಸ್ಕರ ಕೆಲಸ ಮಾಡ್ತಾ ಇರ್ತೀವಿ.
ಬಟ್ ಇಲ್ಲಿವರೆಗೂ ನಾನು ಹೇಳ್ತಾ ಇದ್ದೆ ನೋಡಿ, ನೀವು ಯಾವ ಒಂದು ಇಂಡಸ್ಟ್ರಿ ಒಳಗಡೆ ಯಾವ ಒಂದು ಪ್ರೊಫೆಷನಲ್ ಕೆಲಸ ಮಾಡ್ತಾ ಇದ್ದೆ ನೋಡಿ, ಆ ಪ್ರೊಫೆಷನ್ ಇಂದ ಇದೆಲ್ಲವೂ ಕೂಡ ಸಿಗ್ತಾ ಇಲ್ಲ ನಿಮ್ಗೆ. ಒಂದು ಸಿಕ್ಕ್ರೆ ಇನ್ನೊಂದು ಸಿಗ್ತಾ ಇಲ್ಲ. ಹಣನ ಹುಡುಕ್ತಾ ಹೋಗಿ ಹಣಗೋಸ್ಕರ ಅರ್ನಿಂಗ್ ಮಾಡಕ್ ಹೋದ್ರೆ ಟೈಮ್ ಸಿಗ್ತಾ ಇಲ್ಲ, ಟೈಮ್ ನ ನೋಡಕ್ ಹೋದ್ರೆ ಹಣ ಸಿಗ್ತಾ ಇಲ್ಲ, ಹೆಲ್ತ್ ಸಿಗ್ತಾ ಇಲ್ಲ. ಈ ರೀತಿ ಯಾವ್ದೋ ಒಂದನ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ, ಮಿಸ್ ಮಾಡ್ಕೋ ಜೊತೆಗೆ ನೀವು ನಿಮ್ಮ ಲೈಫ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಕಂಫರ್ಟ್ ಝೋನ್ ಅಲ್ಲಿ ನಿಮ್ಮ ಲೈಫ್ ನಡೀತಾ ಇಲ್ಲ. ಬಟ್ ಈ ಒಂದು ಇಂಡಸ್ಟ್ರಿ ಮೂಲಕ ಆ ಎಲ್ಲಾ 3 ಅಂಶಗಳ ಫ್ರೀಡಮ್ ಸಿಗುತ್ತೆ ನಿಮ್ಗೆ. ಫೈನಾನ್ಷಿಯಲ್ ಆಗಿ ಫ್ರೀಡಮ್ ಸಿಗುತ್ತೆ, ಟೈಮ್ ಫ್ರೀಡಮ್ ಸಿಗುತ್ತೆ, ಅಂಡ್ ಹೆಲ್ತ್ ಫ್ರೀಡಮ್ ಸಿಗುತ್ತೆ. ಸೊ ಆತರ ಅದನ್ನ ಈ ಒಂದು ಇಂಡಸ್ಟ್ರಿ ಪ್ರೊವೈಡ್ ಮಾಡ್ತಾ ಇದೆ ನಿಮ್ಗೆ. ಮತ್ತೆ ಅನ್ಲಿಮಿಟೆಡ್ ಆಗಿ ಹಣನ ಅರ್ನ್ ಮಾಡಬಹುದು. ಇಲ್ಲಿ ಇಷ್ಟೇ ಸೀಮಿತ ಅನ್ನೋದು ಇರೋದಿಲ್ಲ ನಿಮ್ಗೆ. ಸೊ ತಿಂಗಳಿಗೆ 10 ಅಥವಾ 20 30 ಸಾವಿರ 40 ಸಾವಿರ ಇಷ್ಟೇ ಅಂತ ಇರೋದಿಲ್ಲ. ಎಷ್ಟು ಬೇಕಷ್ಟು ಹಣ ನೀವು ಅರ್ನ್ ಮಾಡಬಹುದು. ಅಷ್ಟು ಅನ್ಲಿಮಿಟೆಡ್ ಹಣನ ಅರ್ನಿಂಗ್ ಆಪರ್ಚುನಿಟಿ ಈ ಒಂದು ಇಂಡಸ್ಟ್ರಿ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಮತ್ತೆ ಸ್ಪೆಷಲ್ ಅಂದ್ರೆ ಇಲ್ಲಿ ಪಾಸಿವ್ ಇನ್ಕಮ್ ನ ನೀವು ಅರ್ನ್ ಮಾಡಬಹುದು. ಪಾಸಿವ್ ಅಂದ್ರೆ ಈ ಇನ್ಕಮ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಆಕ್ಟಿವ್ ಇನ್ಕಮ್ ಒಂದು ಇರುತ್ತೆ, ಮತ್ತೆ ಇನ್ನೊಂದು ಪಾಸಿವ್ ಇನ್ಕಮ್ ಅಂತ ಇರುತ್ತೆ. ಅಂದ್ರೆ ಸೊ ಆಕ್ಟಿವ್ ಇನ್ಕಮ್ ಅಂದ್ರೆ ನೀವು ಯಾವ್ದೋ ಪ್ರೊಫೆಷನಲ್ ಕೆಲಸ ಮಾಡ್ತಿದ್ರಿ, ಜಾಬ್ ಮಾಡ್ತಿದ್ರಿ ಅಥವಾ ಬಿಸ್ನೆಸ್ ಮಾಡ್ತೀರಾ ಅನ್ಕೊಳ್ಳಿ. ಅಲ್ಲಿ ನೀವು ಇನ್ವಾಲ್ವ್ಮೆಂಟ್ ಕೊಟ್ಟು, ಅಂದ್ರೆ ಪ್ರತಿದಿನ ನೀವು ಅಲ್ಲಿ ಪ್ರೆಸೆಂಟ್ ಇದ್ದು ನೀವು ಅಲ್ಲಿಂದ ಹಣನ ಅರ್ನ್ ಮಾಡ್ತಿದೀರ. ಅಂದ್ರೆ ಯಾವ್ದೋ ಒಂದು ಕೆಲಸಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲವರೆಗೂ 5 ಗಂಟೆವರೆಗೂ ಕೂಡ ಕೆಲಸ ಮಾಡ್ಬಿಟ್ಟು ಮಂತ್ಲಿ ವೈಸ್ ಅಥವಾ ದಿನಕ್ ವೈಸ್ ಅಥವಾ ವೀಕ್ಲಿ ವೈಸ್ ಏನೋ ಸ್ಯಾಲ್ರಿ ತಗೊಳ್ತಾ ಇದೆ ಅಂದ್ರೆ, ಅಲ್ಲಿ ಆ ಬರುವಂತ ಸ್ಯಾಲ್ರಿ ನಾವು ಕರಿತೀವಿ ಆಕ್ಟಿವ್ ಇನ್ಕಮ್ ಅಂತ ಹೇಳಿ. ಅಂದ್ರೆ ನೀವು ಪ್ರೆಸೆಂಟ್ ಇದ್ದು ಕೆಲಸ ಮಾಡಿ ಬರ್ತಾ ಇದೆ ಹಣ ಅಲ್ಲಿ. ಬಟ್ ಈ ಒಂದು ಇಂಡಸ್ಟ್ರಿ ಏನ್ ಕೊಡ್ತಾ ಬರ್ತಾ ಇದೆ ಅಂದ್ರೆ, ಸರ್ಟನ್ ಟೈಮ್ ನೀವು ಇಂಡಸ್ಟ್ರಿ ಜೊತೆ ಕೆಲಸ ಮಾಡಿದ್ದೆ ಆಯ್ತು ಅಂದ್ರೆ, ಸೊ ಅದ್ರ ನಂತರ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬರುತ್ತೆ. ನೀವೇನು ಕೆಲಸ ಮಾಡದೇ ಇದ್ರೂ ಕೂಡ ನಿಮ್ಗೆ ಇನ್ಕಮ್ ಅನ್ನೋದು ಜನರೇಟ್ ಆಗ್ತಾ ಇರುತ್ತೆ. ಆತರ ರೆಕರಿಂಗ್ ಇನ್ಕಮ್ ನ ಈ ಒಂದು ಇಂಡಸ್ಟ್ರಿ ನಿಮ್ಗೆ ಕೊಡ್ತಾ ಬರುತ್ತೆ. ಹಾಗೇನೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಈ ಒಂದು ಇಂಡಸ್ಟ್ರಿ ಮೂಲಕ. ಹಾಗೇನೆ ಇಷ್ಟೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸೊ ನೀವ್ ಯಾರ ಮೇಲೂ ಡಿಪೆಂಡ್ ಇಲ್ದೇನೆ ನೀವೇ ಓನ್ ಬಾಸ್ ಆಗಿ ಕೆಲಸ ಮಾಡ್ಬೋದು. ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಸೊ ಇಷ್ಟೆಲ್ಲವನ್ನು ಕೂಡ ಪಡ್ಕೊಳ್ಳಿಕ್ಕೆ ನೀವುಗೆ ಯಾವುದೇ ರೀತಿ ಕ್ವಾಲಿಫಿಕೇಶನ್ ಅವಶ್ಯಕತೆನೇ ಇಲ್ಲ. ಸೊ ಇಷ್ಟು ಎಜುಕೇಶನ್ ಆಗಿರ್ಬೇಕು, ಇಷ್ಟು ಗ್ರಾಜುಯೇಷನ್ ಮುಗಿದಿರ್ಬೇಕು ಅಂದ್ರೆ ಮಾತ್ರ ಈ ಒಂದು ಇಂಡಸ್ಟ್ರಿ ನೀವು ಬರ್ಲಿಕ್ಕೆ ಸಾಧ್ಯ ಅಂತ ಯಾವುದೇ ರೀತಿ ಕಂಡೀಷನ್ಸ್ ಹಾಕ್ತಾ ಇಲ್ಲ ಇಂಡಸ್ಟ್ರಿ. ಯಾರ್ ಬೇಕಾದ್ರೂ ಬಂದ್ಬಿಟ್ಟು ಈ ಇಂಡಸ್ಟ್ರಿ ಏನ್ ಕೊಡ್ತಾ ಇದೆ ಎಲ್ಲವನ್ನು ಕೂಡ ಪ್ರತಿಯೊಬ್ಬರು ಕೂಡ ತಗೊಳ್ಬಹುದು. ಇದರ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಸ್, ಅಲ್ಲಿಗೆ ಈ ಇಂಡಸ್ಟ್ರಿ ಗೊತ್ತಾಯ್ತು ನಿಮ್ಗೆ. ಯಾವ ಇಂಡಸ್ಟ್ರಿ ಮೂಲಕ ನಿಮ್ಮ ಲೈಫ್ ಅಂಡ್ ಕೆರಿಯರ್ ಬಿಲ್ಡ್ ಆಗುತ್ತೆ, ಅಥವಾ ಮನುಷ್ಯನಿಗೆ ಏನೆಲ್ಲ ಬೇಕಾಗಿದೆ ಅದನ್ನ ಕೊಡ್ಲಿಕ್ಕಂತಾನೆ ಇರ್ತಕ್ಕಂಥ ಏಕೈಕ ಇಂಡಸ್ಟ್ರಿ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡಿಕೊಟ್ಟೆ, ರೈಟ್? ಎಸ್, ಅಲ್ಲಿಗೆ ಈ ಒಂದು ಇಂಡಸ್ಟ್ರಿ ಮೂಲಕ ಇದೆಲ್ಲ ಕೊಡ್ತಾ ಇದೆ. ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು ಅಲ್ವಾ? ಸೊ ಅಲ್ಲಿಗೆ ಸಿಂಪಲ್ ಸ್ನೇಹಿತರ, ಹೆಸರೇ ಹೇಳ್ತಾ ಇದೆ ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿ. ಅಂದ್ರೆ ಸಿಂಪಲ್ ನೋಡಿ, ಇಷ್ಟೆಲ್ಲವನ್ನು ಇವತ್ತು ಯಾರು ಪಡ್ಕೊಳ್ತಿದಾರೆ, ಅದು ಹೇಗ್ ಪಡ್ಕೊಳ್ತಿದಾರೆ ಅಂತ ಒಂದ್ ಸ್ವಲ್ಪ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಇವತ್ತು ಯಾರೆಲ್ಲ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ರೂಪಾಯಿ ಹಣ ಇವತ್ತು ಯಾರೆಲ್ಲ ತಿಂಗಳಿಗೆ ದಿನಕ್ಕೆ ಅರ್ನ್ ಮಾಡ್ತಾ ಇದಾರೆ ನೋಡಿ, ಯಾರು ಸಂಪಾದನೆ ಮಾಡ್ತಿದಾರಲ್ವಾ, ಸೊ ಅವ್ರಿಗೆ ಆ ಸಂಪಾದನೆ ಹೇಗ್ ಬರ್ತಾ ಇದೆ ಅಂತ ಒಂದ್ಸರಿ ನಾವು ನೋಡಿದಾಗ, ಅಲ್ಲಿ ಅವ್ರೊಬ್ರೇ ಕೆಲಸ ಮಾಡ್ತಾ ಇರೋದಿಲ್ಲ. ಅವ್ರ ಹತ್ರ ಒಂದು ಯೂಸ್ ನೆಟ್ವರ್ಕ್ ಇರುತ್ತೆ, ಒಂದು ಕಮ್ಯುನಿಟಿ ಇರುತ್ತೆ. ಆ ಕಮ್ಯುನಿಟಿ ಕೆಲಸ ಮಾಡ್ತಾ ಇರುತ್ತೆ, ಒಂದು ಟೀಮ್ ಕೆಲಸ ಮಾಡ್ತಾ ಇರುತ್ತೆ. ಆ ಟೀಮ್ ಕೆಲಸ ಮಾಡೋದ್ರಿಂದ ಅವ್ರಿಗೆ ಅಷ್ಟು ಹಣನ ಅರ್ನ್ ಮಾಡ್ತಾ ಇರ್ತಾರೆ. ಅಂದ್ರೆ ಇವತ್ತು ಜನಗಳಿಲ್ಲದೆ ಯಾವುದೇ ರೀತಿ ಬಿಸ್ನೆಸ್ ಗಳೇ ಇಲ್ಲ. ಯಾರು ಜನಗಳನ್ನ ಇಟ್ಕೊಂಡು ಒಂದು ಟೀಮ್ ನ ಕಟ್ಕೊಂಡು ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಂಡು ಯಾರು ಅವ್ರ ಜೊತೆ ಕೆಲಸ ಮಾಡ್ಕೊಳ್ತಾ ಹಣ ಅರ್ನ್ ಮಾಡ್ತಾ ಇದ್ದಾರೆ ನೋಡಿ, ಅವ್ರು ಮಾತ್ರ ಇವತ್ತು ತಿಂಗಳಿಗೆ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ರೂಪಾಯಿ ಹಣದ ಸಂಬಳ ಅರ್ನ್ ಮಾಡ್ತಾ ಇದಾರೆ. ಸೊ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ಅಷ್ಟು ಹಣ ನಿಮ್ಗೆ ಯಾಕೆ ಬರ್ತಾ ಇಲ್ಲ ಗೊತ್ತಾ? ನಿಮ್ಗೆ ಯಾಕೆ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಕ್ ಆಗ್ತಲ್ಲ ಗೊತ್ತಾ? ಬಿಕಾಸ್ ನೀವ್ ಒಬ್ರೇ ಕೆಲಸ ಮಾಡ್ತಿದ್ರಿ ಇಷ್ಟ. ನೀವೇ ಒಬ್ಬರೇ ಬೆಳಗ್ಗೆ ಎದ್ದು 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡ್ಕೊಂಡು ಬರ್ತಿದ್ರಿ. ಅಲ್ಲಿಗೆ ನಿಮ್ಗೆ 10 ಸಾವಿರ 20 ಸಾವಿರ 30 ಸಾವಿರ ಸಂಬಳ ಅಷ್ಟೇ ಬರ್ತಾ ಇದೆ. ಅಲ್ಲಿಗೆ ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ರಿ. ಬಟ್ ನೀವೇನೋ ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ರೆ, ನಿಮ್ ಹಂಗೆ 1000 ಜನ ಕೆಲಸ ಕೊಟ್ಟಿರ್ತಕ್ಕಂಥ ಓನರ್ ಇರ್ತಾರೆ ನೋಡಿ, ಅವ್ರು ಏನು ಕೆಲಸ ಮಾಡಿದ್ರೆ ಅವ್ರು ಲಕ್ಷಾಂತರ ರೂಪಾಯಿ ಹಣ ಅರ್ನ್ ಮಾಡ್ತಾ ಇದಾರೆ. ಬಿಕಾಸ್ ಅವ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರ ಹತ್ರ ಕೆಲಸ ಮಾಡಕ್ ನೀವೆಲ್ಲ ಇರ್ತೀರಾ ಅಲ್ಲಿ. ಹಂಗೆ ಸಿಂಪಲ್, ಈ ಒಂದು ಇಂಡಸ್ಟ್ರಿ ಮೂಲಕ ನೀವು ಇದನ್ನೆಲ್ಲವನ್ನು ಕೂಡ ಪಡ್ಕೊಳ್ಬೇಕು. ನೀವು ಕೂಡ ಲಕ್ಷಾಂತರ ಹಣದಿಂದ ಕೋಟ್ಯಾಂತರ ಹಣನ ಅರ್ನ್ ಮಾಡ್ಬೇಕು, ಒಂದು ಒಳ್ಳೆ ಸಕ್ಸಸ್ಫುಲ್ ಲೈಫ್ ನ ನೀವು ಲೀಡ್ ಮಾಡ್ಲೇಬೇಕು ಅನ್ನೋದಾದ್ರೆ, ನೀವೊಬ್ರೇ ದುಡಿಯೋದಲ್ಲ, ನಿಮ್ ಜೊತೆ ಒಂದ್ ಒಳ್ಳೆ ನೆಟ್ವರ್ಕ್ ಇರ್ಬೇಕು, ಒಂದ್ ಒಳ್ಳೆ ಕಮ್ಯುನಿಟಿ ಇರ್ಬೇಕು. ಆ ಕಮ್ಯುನಿಟಿ ಇತ್ತಂದ್ರೆ ನಿಮ್ಮ ಜೊತೆ ಆ ವ್ಯಕ್ತಿಗಳು ಕೂಡ ಕೆಲಸ ಮಾಡ್ತಾ ಹೋದ್ರೆ ನಿಮಗೂ ದುಡ್ಡು ಬರ್ತಾ ಹೋಗುತ್ತೆ. ಎಸ್, ಅಲ್ಲಿಗೆ ಸಿಂಪಲ್ ಕ್ಲಾರಿಫಿಕೇಶನ್ ಕೊಟ್ಟಿದೆ ನಿಮ್ಗೆ. ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ಇದೆಲ್ಲವನ್ನು ಕೂಡ ಪಡ್ಕೊಳ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಯೂಸ್ ನೆಟ್ವರ್ಕ್ ಇರ್ಬೇಕು. ಎಸ್, ಅಲ್ಲಿಗೆ ಇದನ್ನ ಹೆಂಗ್ ಪಡ್ಕೊಳ್ಳೋದು, ಆ ನೆಟ್ವರ್ಕ್ ನ ಹೆಂಗ್ ಬಿಲ್ಡ್ ಮಾಡೋದು, ಯಾವ ಕಂಪನಿ ಮೂಲಕ ಬಿಲ್ಡ್ ಮಾಡ್ತಾ ಹೋಗ್ಬೇಕು, ಹೇಗ್ ಬಿಲ್ಡ್ ಆಗುತ್ತೆ, ಹೇಗೆ ಇದೆಲ್ಲವನ್ನೂ ಕೂಡ ನಾವು ಪಡ್ಕೊಳ್ತಾ ಹೋಗ್ಬೋದು, ಈ ಬ್ಯೂಟಿಗಳನ್ನ ನಮ್ಮ ಲೈಫ್ ಅಲ್ಲಿ ನಾವು ಹೆಂಗ್ ಪಡ್ಕೊಳ್ತಾ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಇಂಡಸ್ಟ್ರಿನೆಲ್ಲ ಬ್ಯೂಟಿ ಅಂಶಗಳನ್ನ ನಿಮಗೆ ಕೊಡ್ತಾ ಇದ್ದೆ. ಅದೆಲ್ಲವನ್ನು ನಿಮಗೆ ತಲುಪಿಸ್ಲಿಕ್ಕೆ ಒಂದು ಬೆಸ್ಟ್ ಕಂಪನಿ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ.
ಆ ಒಂದು ಕಂಪನಿ ಮೂಲಕ ಈ ಒಂದು ಇಂಡಸ್ಟ್ರಿ ಇದೆಲ್ಲವನ್ನು ನೀವು ಕೂಡ ಪಡ್ಕೊಳ್ತಾ ಬರ್ತೀರಾ. ಎಸ್, ಆ ಒಂದು ಕಂಪನಿ ನಿಮ್ನೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಎಸ್, ವೆಲ್ಕಮ್ ಟು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಮೂಲತಃ ಕರ್ನಾಟಕ ಬೇಸ್ಡ್ ಕಂಪನಿ, ಬಾಗಲಕೋಟ್ ಡಿಸ್ಟ್ರಿಕ್ಟ್ ಹುಣಗುಂದದಲ್ಲಿ ಕಂಪನಿಯ ಹೆಡ್ ಆಫೀಸ್ ಇದೆ ಸ್ನೇಹಿತರ. ಅಂದ್ರೆ ನಿಮ್ಮೆಲ್ಲರ ಕರ್ನಾಟಕ ಬೇಸ್ಡ್ ಕಂಪನಿ ಇದು. ಸೊ ಈ ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ಲಿ ಕರ್ನಾಟಕದ ಕಂಪನಿ ಒಂದು ನೆಕ್ಸ್ಟ್ ಲೆವೆಲ್ ರೆವಲ್ಯೂಷನ್ ಮಾಡ್ತಾ ಇದೆ, ಎಲ್ಲ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಕಂಪನಿ ಒಂದಿಷ್ಟು ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಅಂದ್ರೆ ಈ ಒಂದು ಕಂಪನಿ ಪ್ಯೂರ್ಲಿ ಲೀಗಲ್ ಸಿಸ್ಟಮ್. ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಕಂಪನಿ ರಿಜಿಸ್ಟ್ರೇಷನ್ ಆಗಿದೆ. MCA ಗವರ್ಮೆಂಟ್ ಅಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ನಿಮ್ಗೆ ಶೋ ಮಾಡ್ತಾ ಇದ್ದಾನೆ. ಲೈಕ್ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಶನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಇವನ್ ಟ್ಯಾನ್ ಸರ್ಟಿಫಿಕೇಟ್ ಆಗಿರ್ಬೋದು. ಅಂದ್ರೆ ಒಂದು ಕಂಪನಿ ಆಸ್ ಪರ್ ಲೀಗಲ್ ಆಗಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಆಲ್ ಓವರ್ ಇಂಡಿಯಾದೊಳಗಡೆ ಯಾವ್ದೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ನ ರಿಕ್ವೈರ್ಮೆಂಟ್ ಇರುತ್ತೆ ಅದೆಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಂಡು ಈ ಒಂದು ಕಂಪನಿ ಆಸ್ ಪರ್ ಲೀಗಲ್ ಆಗಿನ ಬಿಸ್ನೆಸ್ ಮಾಡ್ತಾ ಇದೆ ಆಲ್ ಓವರ್ ಇಂಡಿಯಾದೊಳಗಡೆ. ಅಲ್ಲಿಗೆ ಇವತ್ತು ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಬೇಕಾಗಿದೆ ಅದನ್ನ ಪಡ್ಕೊಳ್ಳಿಕ್ಕೆ ಯಾವ ಇಂಡಸ್ಟ್ರಿ ಮೂಲಕ ಪಡ್ಕೊಳ್ಬಹುದು ಅನ್ನೋದು ಗೊತ್ತಾಯ್ತು. ಆ ಇಂಡಸ್ಟ್ರಿ ಮೂಲಕ ಏನೆಲ್ಲ ಸಿಗ್ತಾ ಬರ್ತದೆ ಅನ್ನೋದು ಗೊತ್ತಾಯ್ತು. ಅದನ್ನ ನಿಮಗೆ ನಿಮ್ಮ ಲೈಫ್ ಅಲ್ಲಿ ಕೊಡಿಸ್ಲಿಕ್ಕೆ ಅಂತಾನೆ ಒಂದು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಂದಿದೆ. ಈ ಒಂದು ಕಂಪನಿಯ ಜೊತೆಗೆ ಆ ಒಂದು ಇಂಡಸ್ಟ್ರಿನಲ್ಲಿ ನಿಮ್ಮೆಲ್ಲರ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ತಾ ನೀವು ಕೂಡ ಎಕ್ಸ್ಟ್ರಾ ಹಣನ ಅರ್ನ್ ಮಾಡಬಹುದು. ನಿಮ್ಮ ಲೈಫ್ ಅಲ್ಲೂ ಲಕ್ಷಾಂತರ ಹಣನ ಅರ್ನ್ ಮಾಡ್ತಾ ಹೋಗಬಹುದು ಸ್ನೇಹಿತರೆ. ಸಿಂಪಲ್, ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾ ಹೋಗ್ಬೇಕಷ್ಟೇ. ಅಲ್ಲಿಗೆ ಈ ಒಂದು ಕಂಪನಿ ಮೂಲಕ, ಈ ಒಂದು ಇಂಡಸ್ಟ್ರಿ ಮೂಲಕ ನಿಮ್ಮ ಕರಿಯರ್ ನ ನೀವು ರೂಪಿಸ್ಕೊಳ್ತೀರಾ, ನಿಮ್ಮ ಕರಿಯರ್ ನ ಉಜ್ವಲವಾಗಿ ನೀವು ರೂಪಿಸ್ಕೊಳ್ತೀರಾ ಅನ್ನೋದೇ ಆದ್ರೆ ಈ ಒಂದು ಕಂಪನಿ ಜೊತೆ ನಿಮ್ಮ ಕರಿಯರ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಹೇಗ್ ಸ್ಟಾರ್ಟ್ ಮಾಡೋದು? ಸಿಂಪಲ್ ಗೊತ್ತಾ ಸ್ನೇಹಿತರೆ, ಈ ಒಂದು ಕಂಪನಿ ನೀವು ಒನ್ಸ್ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ, ಪಾರ್ಟ್ ಆಫ್ ದಿ ಮೆಂಬರ್ ಆಗಿ ಜಾಯ್ನ್ ಆಗ್ಬೇಕಾಗತ್ತೆ. ಜಾಯ್ನಿಂಗ್ ಪ್ರೊಸೆಸ್ ಬಂದ್ಬಿಟ್ಟು ಜಸ್ಟ್ ಸಿಂಪಲ್ ಇರುತ್ತ. ನಿಮ್ಮ ಹೆಸರು, ನಿಮ್ಮ ಇಮೇಲ್ ID, ನಿಮ್ಮ ಫೋನ್ ನಂಬರ್ ಕೊಟ್ರೆ ನಮ್ಮ ಕಂಪನಿ ನಿಮ್ಮನ್ನ ನೋಂದಣಿ ಮಾಡ್ಕೊಳುತ್ತೆ. ಸೊ ಅಲ್ಲಿಗೆ ನಮ್ಮ ಕಂಪನಿಯಲ್ಲಿ ಆಸ್ ಅ ಡಿಸ್ಟ್ರಿಬ್ಯೂಟರ್ ನೀವು ಕೆಲಸ ಮಾಡಬಹುದು, ಆಸ್ ಅ ಫ್ರೀಲಾನ್ಸರ್ ಆಗಿ, ಆಸ್ ಅ ಪ್ರಮೋಟಿಂಗ್ ಪಾರ್ಟ್ನರ್ಸ್ ಆಗಿ ನೀವು ಕೆಲಸ ಮಾಡೋದಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಇಂಡಸ್ಟ್ರಿ ಮೂಲಕ ನಿಮ್ಮ ಕೆರಿಯರ್ ನ ಜರ್ನಿನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸೊ ನಮ್ಮ ಜೊತೆ ಒಂದು ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಾ ಇದೆ. ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ನಿಮ್ಮ ಕೆರಿಯರ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಯುವರ್ ಕೆರಿಯರ್ ಜರ್ನಿ. ನಿಮ್ಮ ಲೈಫ್ ನ ಬಿಲ್ಡ್ ಮಾಡುವಂತ ಒಂದು ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಾ ಇದೆ. ಅಂದ್ರೆ ಇವತ್ತು ನೋಡಿ, ಜೀವನದಲ್ಲಿ ದುಡ್ಡಿಲ್ಲದೆ ಏನೂ ಕೂಡ ಇಲ್ಲ. ಒಂದು ಕಪ್ ಟೀ ಸಿಗಲ್ಲ ನಿಮ್ಗೆ 5 ರೂಪಾಯಿ ಅಥವಾ 10 ರೂಪಾಯಿ ಪೇ ಮಾಡ್ದೇನೆ. ಹಂಗೆ ಸೊ ಇವತ್ತು ನಿಮ್ಮ ಜೀವನನೇ ನೀವು ಬದಲಾವಣೆ ಮಾಡ್ಕೊಳ್ತಿದ್ದೀರ ಅಂದ್ರೆ ಒಂದು ನಿಮ್ಮ ಜೀವನನೇ ರೂಪಿಸ್ಕೊಳ್ಳುವಂತ ಒಂದು ಲೈಫ್ ಬಿಲ್ಡಿಂಗ್ ಪ್ಯಾಕೇಜ್ ನ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ. ಆ ಪ್ಯಾಕೇಜ್ ನ ಜಸ್ಟ್ ಒನ್ ಟೈಮ್ ನಿಮ್ಮ ಜೀವಿತ ಅವಧಿಯಲ್ಲಿ ಒಂದೇ ಒಂದು ಸಾರಿ ಪರ್ಚೇಸ್ ಮಾಡೋ ಮೂಲಕ ನಿಮ್ಮ ಎಂಟರ್ ಲೈಫ್ ನ ನೀವು ಚೇಂಜ್ ಮಾಡ್ಕೋಬಹುದು. ಆ ಪ್ಯಾಕೇಜ್ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ 2000 ರೂಪೀಸ್ ಇದೆ. ಕೇವಲ 2,000 ರೂಪಾಯಿ. ನಿಮ್ಮ ಒಂದು ದಿನದ ಖರ್ಚು ಇರ್ಬೋದು, ಒಂದ್ ತಿಂಗಳ ಖರ್ಚು ಇರ್ಬೋದು, ಬೇಡ 15 ಡೇಸ್ ಖರ್ಚು ಮಾಡ್ತಾ ಇರ್ಬೋದು ನೀವು ಅನಾವಶ್ಯಕ ಕಾರಣಕ್ಕಾಗಿ. ಸೊ 15 ಡೇಸ್ ಖರ್ಚು ಮಾಡ್ತಾ ಇರ್ಬೋದು. ಆ ಖರ್ಚು ಮಾಡುವಂತ ಹಣನ ಒನ್ ಟೈಮ್ ಈ ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ್ರೆ ಎಂಟೈರ್ ನಿಮ್ಮ ಲೈಫ್ 360 ಡಿಗ್ರಿ ಚೇಂಜ್ ಆಗ್ಬಿಡುತ್ತೆ. ಸೊ ಅಲ್ಲಿಗೆ ನೀವು ಕೊಟ್ಟಂತ 2000 ರೂಪೀಸ್ಗೆ ಕಂಪ್ನಿ ನಿಮಗೆ ಏನ್ ಪ್ರೊವೈಡ್ ಮಾಡ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಅನ್ಕೊಳ್ತೀರಾ, ನಾನು 2000 ರೂಪೀಸ್ ಪೇ ಮಾಡಿದ್ರೆ ನನಗೆ ಏನ್ ಸಿಗುತ್ತೆ ಅಂತೇಳಿ ಅಲ್ವಾ? ಎಸ್ ಸ್ನೇಹಿತರೆ, ಅಲ್ಲಿಗೆ ನೀವು ಕೊಟ್ಟಂತ 2000 ರೂಪೀಸ್ಗೆ ಕಂಪನಿ ನಿಮ್ಗೆ ಕರಿಯರ್ ಬಿಲ್ಡಿಂಗ್ ಪ್ರೋಗ್ರಾಮ್ ಕೊಡುತ್ತೆ, ಒಂದು ಲೈಫ್ ಎಜುಕೇಶನ್ ಕೋರ್ಸ್ ನ ಕೊಡುತ್ತೆ. ಈ ಕೋರ್ಸ್ ನ ನೀವು ತಗೊಂಡಿದ್ದೆ ಆದ್ರೆ ನಿಮ್ಮ ಲೈಫ್ ಅಲ್ಲಿ ಯಾವುದೇ ರೀತಿ ಕಷ್ಟಗಳೇ ಬರೋದಿಲ್ಲ. ನಿಮ್ಮ ಲೈಫ್ ಅಲ್ಲಿ ನೀವು ಅನ್ಕೊಂಡಿದ್ದನ್ನ ಆದಷ್ಟು ಬೇಗನೆ ಅಚೀವ್ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂತ ಲೈಫ್ ಎಜುಕೇಶನ್ ಕೋರ್ಸ್ ನ ಮೋರ್ ದೆನ್ 20,000 ಪ್ಲಸ್ ವರ್ತ್ ಇರೋ ಕೋರ್ಸ್ ನ ನೀವು ಜಸ್ಟ್ 2000 ರೂಪೀಸ್ಗೆ ಬೈ ಪ್ರಾಡಕ್ಟ್ ಆಗಿ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ. ಎಸ್, ಅದ್ರ ಜೊತೆಗೆ ಒಂದು ಪ್ರಾಡಕ್ಟ್ ಡಿಸ್ಕೌಂಟ್ ವೋಚರ್ ಕಂಪನಿ ಪ್ರೊವೈಡ್ ಮಾಡುತ್ತೆ ನಿಮ್ಗೆ. ಇದೆರಡು ಪ್ರಾಡಕ್ಟ್ಸ್ ಅಲ್ಲನೆ ನಿಮ್ಗೆ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಆಗಿ ಕಂಪನಿ ತಕ್ಷಣವೇ 2000 ರೂಪೀಸ್ ನಿಮ್ಗೆ ರಿಟರ್ನ್ ಕೊಟ್ಬಿಡುತ್ತೆ. ಹಣದ ವಿಚಾರದಲ್ಲೂ ಕೂಡ ನೀವು ರಿಸ್ಕ್ ಅಲ್ಲಿ ಬರಬಾರ್ದು ಅಂತ ಹೇಳ್ಬಿಟ್ಟು ನೀವು ಕೊಟ್ಟಂತ 2000 ರೂಪೀಸ್ ನಿಮ್ಗೆ ಇನ್ಸ್ಟಂಟ್ ಆಗಿ ಕೊಟ್ಬಿಡುತ್ತೆ. ಅಲ್ಲಿ ಇನ್ಸ್ಟಂಟ್ ಆಗಿ ನಿಮ್ಮ 2000 ರೂಪೀಸ್ ನ ಇನ್ಕಮ್ ಆಗಿ ಕೊಟ್ಟಿರೋದ್ರಿಂದ ಸಮ್ ಪರ್ಸೆಂಟ್ ಲೀಗಲ್ ಡಿಡಕ್ಷನ್ಸ್ ಮಾಡ್ತೀವಿ. ಫಾರ್ TDS ಗೋಸ್ಕರ ಅಂತ 5% ಡಿಡಕ್ಟ್ ಮಾಡ್ತೀವಿ. ಇನ್ನು 20% ನ ಡಿಡಕ್ಟ್ ಮಾಡ್ತೀವಿ ಫಾರ್ ಆಟೋ ರೀಬರ್ತ್ ಗೋಸ್ಕರ, ಅಂದ್ರೆ 400 ರೂಪೀಸ್ ಡಿಡಕ್ಟ್ ಮಾಡ್ತೀವಿ. ಇನ್ನು ಮಿಕ್ಕಿರ್ತಕ್ಕಂಥ 75% ನೆಟ್ ಇನ್ಸೆಂಟಿವ್ 1500 ರೂಪೀಸ್ ನ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಆಗಿ ನೀವು ನಮ್ಮ ಸಂಸ್ಥೆ ಮೂಲಕ ಮರಳಿ ಪಡ್ಕೊಳ್ಬಹುದು ಸ್ನೇಹಿತರ. ಎಸ್, ಅಲ್ಲಿಗೆ ನೀವು ಕೊಟ್ಟಂತ ಹಣನು ಕೂಡ ಯಾವುದೇ ರಿಸ್ಕ್ ಇಲ್ದೇನೆ ನಿಮ್ಮ ಪ್ರಿನ್ಸಿಪಲ್ ನೀವು ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ರಿಟರ್ನ್ಸ್ ಮಾಡ್ಕೋ ಮೂಲಕ ಈ ಒಂದು ಇಂಡಸ್ಟ್ರಿನಲ್ಲಿ ಈ ಒಂದು ಸಿಸ್ಟಮ್ ಜೊತೆ ನಿಮ್ಮ ಕೆರಿಯರ್ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಮ ಲೈಫ್ ನ ನೀವು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೋದು. ಅಲ್ಲಿಗೆ ಅನ್ಕೊಳ್ತೀರಾ, ಏನ್ ಬಿಡ್ರಿ ಸರ್, ಜಸ್ಟ್ 2000 ರೂಪೀಸ್ ಅಲ್ವಾ, ನನ್ನ ಒಂದು ದಿನದ ಖರ್ಚು, ಒಂದ್ ತಿಂಗಳಿಗೆ ಏನೋ ವಿಚಾರ ಖರ್ಚು ಮಾಡ್ತೀನಿ. ಸೊ ಬಟ್ ನನ್ನ ಲೈಫ್ ನೇ ಬಿಲ್ಡ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದ್ರೆ ಇದಕ್ಕೆ ನಾನು ಖರ್ಚು ಮಾಡಲ್ವಾ?
ಎಸ್ ಖರ್ಚು ಮಾಡ್ತೀನಿ ಸರ್, ಬಟ್ ಈ ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಇಂದ ನಾನು ಏನ್ ಕೆಲಸ ಮಾಡ್ಬೇಕು ನಿಮ್ ಕಂಪ್ನಿಲಿ, ಏನ್ ಕೆಲಸ ಕೊಡ್ತೀರಾ, ನಾನು ಏನ್ ಮಾಡ್ಬೇಕು ಹೇಳಿ ಅಂತ ಅನ್ಕೊಳ್ತಿದ್ದೀರಾ? ಬನ್ನಿ ಸ್ನೇಹಿತರ, ನೀವು ಪ್ಯಾಕೇಜ್ ನ ಪರ್ಚೇಸ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಇಂದನೇ ನಮ್ಮ ಕಂಪನಿ ನಿಮ್ದು ವರ್ಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಈ ಒಂದು ಪ್ಯಾಕೇಜ್ ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಇಂದನೇ ನಮ್ಮ ಕಂಪನಿಯ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಫ್ರೀಲಾನ್ಸರ್ ಆಗಿ ನಿಮ್ಮ ಕಂಪನಿ ಅಪಾಯಿಂಟ್ಮೆಂಟ್ ಕೊಡುತ್ತಾ ಅಂಡ್ ಪ್ರಮೋಟಿಂಗ್ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾ ಹೋಗ್ಬೋದು. ನಿಮ್ಮ ಕೆಲಸದ ಇನ್ಫಾರ್ಮೇಶನ್ ಏನು, ನಿಮ್ಗೆ ಏನ್ ಕೆಲಸ ಮಾಡೋದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫ್ರೀಲಾನ್ಸರ್ ಅಂಡ್ ಪ್ರಮೋಟಿಂಗ್ ಪಾರ್ಟ್ನರ್ ವರ್ಕ್ ಇನ್ಫಾರ್ಮೇಶನ್, ನಿಮ್ ಇನ್ಫಾರ್ಮೇಶನ್ ತಗೊಂಡ್ಬಿಡಿ, ನೀವೇನ್ ಕೆಲಸ ಮಾಡೋದಿರುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಇಂಡಸ್ಟ್ರಿಯಲ್ಲಿ ನೀವು ಅನ್ಕೊಳ್ತೀರಾ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೋಬೇಕು, ಟೀಮ್ ನ ಕಟ್ಕೊಳ್ಬೇಕಂದ್ರೆ ಓಕೆ ನಾನು ನನ್ನ ಫ್ರೆಂಡ್ಸ್ ರೆಫರ್ ಮಾಡ್ಬೇಕಾ, ನನ್ನ ಫ್ರೆಂಡ್ಸ್ ಗಳಿಗೆ ಈ ತರ ಜಾಯಿನ್ ಮಾಡಿಸ್ತಾ ಹೋಗ್ಬೇಕಾ ಅಂತ ಅನ್ಕೊಳ್ತಿರ್ತಿರಲ್ವಾ. ಬಟ್ ಈ ಒಂದು ಇಂಡಸ್ಟ್ರಿ ಬ್ಯೂಟಿಫುಲ್ ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿದೆ, ಒಂದು ಸ್ಟ್ರಾಟಜಿಕ್ ಬಿಸ್ನೆಸ್ ನಿಮ್ ಮುಂದೆ ಪರಿಚಯ ಮಾಡ್ತಾ ಇದೆ ಇವತ್ತು. ಈ ಒಂದು ಬಿಸ್ನೆಸ್ ಅಲ್ಲಿ, ಈ ಒಂದು ಇಂಡಸ್ಟ್ರಿಯಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ರೆಫರೆನ್ಸ್ ಇಲ್ದೇನೆ, ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳನ್ನ ರೆಫರೆನ್ಸ್ ಮಾಡದೇರಿ ನೆಕ್ಸ್ಟ್ ಲೆವೆಲ್ ಅದು. ಅದಿಲ್ದೇನೆ ನಿಮ್ಮ ನೆಟ್ವರ್ಕ್ ನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಈ ಒಂದು ಕಂಪನಿ. ಅದು ಹೇಗೆ ಅಂತ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಈ ಒಂದು ಕಂಪನಿಲಿ ನೀವು ಯಾವ್ದೇ ರೀತಿ ಫಿಸಿಕಲಿ ಪ್ರಾಡಕ್ಟ್ ಗಳ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾವ್ದೋ ಫಿಸಿಕಲ್ ಪ್ರಾಡಕ್ಟ್ ಗಳ ಸೇಲ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಇವನ್ ನಿಮ್ಮ ಕಾಂಟ್ಯಾಕ್ಟ್ ನ ರೆಫರೆನ್ಸ್ ಮಾಡ್ಬೇಕನ್ನೋ ಕಂಡೀಷನ್ಸ್ ಕೂಡ ಇಲ್ಲ. ಅದಿಲ್ದೇನೆ ನಿಮ್ಮ ನೆಟ್ವರ್ಕ್ ಹೆಂಗ್ ಬಿಲ್ಡ್ ಆಗತ್ತೆ, ಈ ಒಂದು ಇಂಡಸ್ಟ್ರಿ ಮೂಲಕ ನೀವು ಕೂಡ ನಿಮ್ಮ ಟೀಮ್ ನ ಕಟ್ಕೊಳ್ಳೋದು ಹೇಗೆ, ಒಂದು ಕಮ್ಯುನಿಟಿ ನ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ, ನೀವು ಒಬ್ಬರೇ ದುಡಿಯೋದಲ್ಲ, ನಿಮ್ ಜೊತೆ ಒಂದು ಒಳ್ಳೆ ಕಮ್ಯುನಿಟಿ ನ ದುಡಿಸ್ಕೊಳ್ಳೋ ಮೂಲಕ ನೀವು ಹಣ ಅರ್ನ್ ಮಾಡ್ತಾ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿಗೆ ಸಿಂಪಲ್ ಕ್ಲಾರಿಫೈ ಮಾಡ್ತೀನಿ, ನಿಮ್ಮ ನೆಟ್ವರ್ಕ್ ಹೆಂಗ್ ಬಿಲ್ಡ್ ಆಗುತ್ತೆ ನಮ್ಮ ಇಂಡಸ್ಟ್ರಿನಲ್ಲಿ, ನಮ್ಮ ಒಂದು ಕಂಪನಿಯಲ್ಲಿ. ಎಸ್, ಅಲ್ಲಿಗೆ ಆ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಚಿಂತೆ ಮಾಡಬೇಡ್ರಿ, ನಿಮ್ ಕಂಪನಿನ ಪ್ರೊವೈಡ್ ಮಾಡುತ್ತೆ ಎವ್ರಿ ಡೇ 100 ಇಂಟ್ರೆಸ್ಟ್ ಲೀಡ್ಸ್ ನ ಕಂಪನಿನ ಪ್ರೊವೈಡ್ ಮಾಡ್ತಾ ಬರುತ್ತೆ. ಸೊ ಅದು ಡೈಲಿ ಬೇಸಿಸ್ ಅಲ್ಲಿ ಕೊಡ್ತಾ ಬರುತ್ತೆ, ಬಿಕಾಸ್ ನಿಮ್ಮೆಲ್ಲರ ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ, ನಿಮ್ಮೆಲ್ಲರ ಟೀಮ್ ನ ಕಟ್ಕೊಳ್ಳಿಕ್ಕೆ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡುತ್ತೆ, ಅದು ಕೂಡ ಇಂಟ್ರೆಸ್ಟ್ ಇರುವಂತ ಲೀಡ್ಸ್ ಗಳನ್ನ. ಸೊ ಸಿಂಪಲ್ ಟಾಸ್ಕ್ ಏನು, ಕಂಪನಿನ ಲೀಡ್ಸ್ ಕೊಡ್ತಾ ಇದೆ, ಇಂಟ್ರೆಸ್ಟ್ ಇರೋ ಮೆಂಬರ್ಸ್ ಗಳನ್ನ ಪ್ರೊವೈಡ್ ಮಾಡ್ತದೆ. ನಾವ್ ಏನ್ ಮಾಡ್ಬೇಕಂತ ಅನ್ಕೊಳ್ತಿದ್ರ, ಸಿಂಪಲ್ ಏನಿಲ್ಲ ಸ್ನೇಹಿತರೆ, ಈ ಒಂದು ಕಂಪನಿ ನಮ್ದು ಅವಕಾಶ ಕೊಡ್ತದೆ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಪ್ರೊವೈಡ್ ಮಾಡ್ತದೆ ಜನತೆಗೆ. ಒಂದು ಇನ್ಫಾರ್ಮೇಶನ್ ನಾವು ಕೊಡುವಂತ ನಂಬರ್ಸ್ ಗಳಿಗೆ ನಿಮ್ಮ ವಾಟ್ಸ್ಆಪ್ ಮೂಲಕ ಜಸ್ಟ್ ಒಂದು ಇನ್ವಿಟೇಷನ್ ಮೆಸೇಜ್ ಕಳಿಸೋದಷ್ಟೇ ನಿಮ್ಮ ಕೆಲಸ. ಯಾಕೆ ಕಳಿಸ್ಬೇಕು ಅಲ್ವಾ? ಬನ್ನಿ ಸ್ನೇಹಿತರೆ, ಇವತ್ತು ನೋಡಿ ಜನಗಳಿಗೆ ದುಡ್ಡು ಅಂತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕೇ ಬೇಕು. ಆ ದುಡ್ಡನ್ನ ಅರ್ನ್ ಮಾಡ್ಲಿಕ್ಕೆನೆ ಸುಮಾರು ಪ್ಲಾಟ್ಫಾರ್ಮ್ ಸರ್ಚ್ ಮಾಡ್ತಾ ಇರ್ತಾರೆ. ಅದು ಯಾವುದೇ ಪ್ರೊಫೆಷನ್ ಇದ್ರೂ ಕೂಡ ಅಲ್ಲಿಂದ ಎಷ್ಟೇ ಸಂಬಳ ಬರ್ತಾ ಇದ್ರು ಕೂಡ ಅದು ಯಾರಿಗೂ ಕೂಡ ಸಾಲ್ತಾ ಇಲ್ಲ. ಅದನ್ನ ಬಿಟ್ಟು ಅಡಿಷನಲಿ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಅರ್ನ್ ಮಾಡ್ಲಿಕ್ಕೆ ಅಂತ ಹೇಳಿ ಸುಮಾರು ಪ್ಲಾಟ್ಫಾರ್ಮ್ ಸರ್ಚ್ ಮಾಡ್ತಾ ಇದ್ರೆ ಇವತ್ತು ಆನ್ಲೈನ್ ಸೋಷಿಯಲ್ ಮೀಡಿಯಾಗಳಲ್ಲಿ. ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡ್ತಾ ಇದಾರೆ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡ್ತಾ ಇದಾರೆ, ಇನ್ನು ಯಾವ್ದೆಲ್ಲಾ ಪ್ಲಾಟ್ಫಾರ್ಮ್ ಗಳಿದಾವೆ ನೋಡಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳು, ಎಲ್ಲಾ ಪ್ಲಾಟ್ಫಾರ್ಮ್ ಗಳು ಸರ್ಚ್ ಮಾಡ್ತಾ ಇದಾರೆ, ಇಲ್ಲಿಂದ ಯಾವ್ದಾದ್ರು ಸಿಗಬಹುದು ಅವಕಾಶ ಎಕ್ಸ್ಟ್ರಾ ಹಣನ ಅರ್ನ್ ಮಾಡ್ಲಿಕ್ಕೆ ಅಂತ ಹೇಳಿ. ಬಟ್ ಜನಗಳು ಎಕ್ಸ್ಪೆಕ್ಟ್ ಮಾಡುವಂತ ಸಿಸ್ಟಮ್ ಇಲ್ಲಿವರೆಗೂ ಕೂಡ ಯಾವುದೇ ಕಂಪನಿ ಡಿಸೈನ್ ಮಾಡಿಲ್ಲ. ಸೊ ಅಲ್ಲಿಗೆ ನಾವು ಕೊಡುವಂತ ಲೀಡ್ಸ್ ಗಳ ಮೂಲಕ ಸೊ ಅವರಿಗೆ ಇನ್ಫಾರ್ಮ್ ಮಾಡಿ, ಎಲ್ಲೆಲ್ಲೋ ಹುಡುಕ್ಬೇಡ್ರಿ ಪಾಪ. ಯಾವ್ದೋ ಸೋಷಿಯಲ್ ಮೀಡಿಯಾ ಪೇಜಸ್ ಗಳನ್ನ ಹುಡುಕೊಂಡ್ರೆ, ಯಾವ್ದೋ ಫೇಸ್ಬುಕ್ ನ ಹುಡುಕೊಂಡ್ ಕೂತ್ಕೊಂಡ್ರೆ, ಅಥವಾ ಯಾವ್ದೋ ಇನ್ಸ್ಟಾಗ್ರಾಮ್, ಯಾವ್ದೋ ಯೂಟ್ಯೂಬ್ ನ ಚಾನಲ್ ಗಳನ್ನ ಹುಡುಕೊಂಡು ಕೂತ್ಕೊಂಡ್ರೆ ನೀವ್ ಎಕ್ಸ್ಪೆಕ್ಟ್ ಮಾಡುವಂತ ಬಿಸ್ನೆಸ್ ಆಪರ್ಚುನಿಟಿ ಸಿಗ್ಲಿಕ್ಕಿಲ್ಲ. ಸೊ ನಮ್ಮದೇ ಆದಂತ ಕರ್ನಾಟಕ ಬೇಸ್ಡ್ ಕಂಪನಿ ಒಂದು ಯೂನಿಕ್ ಸಿಸ್ಟಮ್ ನ ಡಿಸೈನ್ ಮಾಡಿದೆ. ಇಲ್ಲಿ ನೀವು ಯಾವ್ದೇ ರೀತಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ಬೇಡ್ರಿ, ಯಾವ್ದೇ ರೀತಿ ಪ್ರಾಡಕ್ಟ್ ಗಳನ್ನ ಸೇಲ್ಸ್ ಮಾಡ್ಬೇಡ್ರಿ, ನಿಮ್ಮ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳನ್ನ ಯಾರು ಕೂಡ ರೆಫರೆನ್ಸ್ ಮಾಡ್ಬೇಡಿ. ಜಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಫ್ರೀಲಾನ್ಸರ್ ಆಗಿ ಈ ಸಂಸ್ಥೆ ಜೊತೆ ಒನ್ಸ್ ಜಾಯ್ನ್ ಆಗಿ ಅದ್ರ ಮೂಲಕ ನೀವು ಒಂದಿಷ್ಟು ಹಣನ ಅರ್ನ್ ಮಾಡ್ತಾ ಹೋಗ್ಬೋದು. ಈ ತರದ್ದೇ ಅವಕಾಶ ನೀವು ಹುಡುಕ್ತಾ ಇರೋದ್ರಿಂದ ನಮ್ಮ ಕಂಪನಿ ಅದನ್ನ ಪ್ರೊವೈಡ್ ಮಾಡ್ತದೆ ಅಂತ ಹೇಳ್ಬಿಟ್ಟು ಜಸ್ಟ್ ನಾವು ಕೊಡುವಂತ ನಂಬರ್ಸ್ ಗಳಿಗೆ ನೀವು ಒಂದು ಇನ್ವಿಟೇಷನ್ ಮೆಸೇಜ್ ನ ಕಳಿಸ್ತೀರಾ ಅಷ್ಟೇ. ಅಲ್ಲಿಗೆ ಜನಗಳಿಗೆ ಏನ್ ಬೇಕಾಗಿದೆ ಆ ಒಂದು ಅವಕಾಶ ನಿಮ್ಮ ಮೂಲಕ ತಲುಪಿಸೋದಷ್ಟೇ ನಿಮ್ ಕೆಲಸ ಆಗಿರತ್ತೆ ನಮ್ಮ ಕಂಪನಿಲಿ, ರೈಟಾ? ಓಕೆ, ಅಲ್ಲಿಗೆ ಕಂಪನಿ ನಿಮ್ಗೆ ಏನ್ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇರತ್ತೆ ನೋಡಿ, ಆ ಲೀಡ್ಸ್ ಗಳು ಅಷ್ಟೇ ಎಫೆಕ್ಟಿವ್ ಆಗಿ ನಿಮ್ಮ ಜೊತೆ ಈ ಒಂದು ಬಿಸ್ನೆಸ್ ಅಲ್ಲಿ ಎಂಗೇಜ್ ಆಗ್ತಾ ಬರ್ತಾರೆ. ಓಕೆ, ನಾನು ಈ ತರದೇ ಸಿಸ್ಟಮ್ ನ ಹುಡುಕ್ತಾ ಇದ್ದೆ, ನನಗೂ ಪ್ರಾಡಕ್ಟ್ ನ ತಗೊಂಡ್ಬೇಕು, ಸೇಲ್ಸ್ ಮಾಡ್ಬೇಕು ಅನ್ನೋದು ನೆಸೆಸರಿ ಇಲ್ಲ, ಆ ತರ ಸಿಸ್ಟಮ್ ನನಗೆ ಇಷ್ಟ ಆಗೋದಿಲ್ಲ, ಆ ತರದ್ ಇಲ್ದೇ ಇರೋದನ್ನೇ ಹುಡುಕ್ತಾ ಇದ್ದೆ ನಾನು, ಈ ರೆಫರೆನ್ಸ್ ಮಾಡೋದ್ರೆ ನಂಗೆ ಇಷ್ಟ ಆಗೋದಿಲ್ಲ, ಆ ತರದ ಸಿಸ್ಟಮ್ ಗಳನ್ನ ಹುಡುಕ್ತಾ ಇದ್ದೆ. ಬಟ್ ನೀವು ಇನ್ವಿಟೇಷನ್ ಕೊಟ್ಟಿದ್ರಿ, ಈ ಕಂಪನಿಲಿ ಅದೇ ತರ ಸಿಸ್ಟಮ್ ಇರೋದ್ರಿಂದ ನಾನು 100% ನಿಮ್ ಜೊತೆ ಬಂದು ಕೆಲಸ ಮಾಡ್ತೀನಿ ಅಂತ ವ್ಯಕ್ತಿಗಳು ನಿಮ್ ಜೊತೆ ಬೇಗ ಕನೆಕ್ಟ್ ಆಗ್ತಾ ಬರುತ್ತೆ, ನಾವು ಕೊಡುವಂತ ಲೀಡ್ಸ್ ಗಳೆಲ್ಲವು. ಅಲ್ಲಿಗೆ ಏನಾಯ್ತು, ನಾವು ಕೊಡುವಂತ ಲೀಡ್ಸ್ ಗಳು ನಿಮ್ಮ ಟೀಮ್ ಮೆಂಬರ್ಸ್ ಗಳಾಗಿ ಕನ್ವರ್ಟ್ ಆಗ್ತಾ ಬಂದು ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡ್ತಾ ಬಂದ್ಬಿಡ್ತಾರೆ. ಅಲ್ಲಿಗೆ ನಿಮ್ಮ ಟೀಮು ಕೂಡ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗುತ್ತೆ. ಹೇಗೆ ಹಬ್ಬ ಅಂದ್ರೆ ನಿಮ್ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡ್ಕೊಳ್ಳಿ, ನಿಮ್ಮ ಕಾಂಟ್ಯಾಕ್ಟ್ ನ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಎಷ್ಟು ಜನ ಯೂಸ್ ಮಾಡ್ಕೋಬಹುದು ನೀವು? ಹಬ್ಬ ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇರ್ಬೋದು? 100 ಜನ ಇರ್ಬೋದಾ, 200 ಇರ್ಬೋದಾ, ಮೋರ್ ದೆನ್ 1000 ಪೀಪಲ್ಸ್ ಇರ್ಬೋದು, ಅಷ್ಟೇ ಅಲ್ವಾ?
ಬಟ್ ಕಂಪನಿನೇ ಪ್ರೊವೈಡ್ ಮಾಡ್ತಾ ಇದೆ ಅಲ್ವಾ, ನಿಮ್ಗೆ ಯಾಕೆ ಚಿಂತೆ ಮಾಡ್ತೀರಿ? ಎವ್ರಿ ಡೇ 100 ಅಂದ್ರೆ ತಿಂಗಳಿಗೆ 3000 ಲೀಡ್ಸ್ ನ ಕಂಪನಿನೇ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಯಾಕೆ ಬೇಕು ನಿಮ್ಮ ಕಾಂಟ್ಯಾಕ್ಟ್ ನವರೇ ಬಂದ್ ಬಿಸ್ನೆಸ್ ನ ಮಾಡ್ಬೇಕಂತ ಹೇಳಿ? ಬಂದ್ರೆ ಬನ್ನಿ, ತಗೊಂಡ್ ಬಂದ್ ರೆಫರೆನ್ಸ್ ಮಾಡ್ಕೊಳ್ಳಿ, ಅವ್ರಿಂದ ಟೀಮ್ ಕಟ್ಕೊಳ್ಳಿ, ಬೇಡನಲ್ಲ. ಅವ್ರು ಬರ್ಲಿಲ್ವಾ, ಚಿಂತೆ ಮಾಡ್ಬೇಡ್ರಿ, ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತದ, ಆ ಲೀಡ್ಸ್ ಗಳು ಯೂಸ್ ಮಾಡ್ಕೊಂಡು ಒಂದ್ ಒಳ್ಳೆ ನೆಟ್ವರ್ಕ್ ನ ಕಟ್ಕೊಳ್ಳಿ. ಅಲ್ಲಿಗೆ ಅನ್ಲಿಮಿಟೆಡ್ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಬರುತ್ತೆ. ಬಿಲ್ಡ್ ಆಗ್ತಾ ಇದೆ ನೆಟ್ವರ್ಕ್ ಅಂದ್ರೆ ಅಲ್ಲಿಂದ ಹಣ ಬರ್ಬೇಕಲ್ವಾ? ಆ ಹಣಕ್ಕೂ ಕೂಡ ಚಿಂತೆ ಮಾಡ್ಬೇಡಿ ಸ್ನೇಹಿತರೆ. ಬರುವಂತ ಹಣ ಅಷ್ಟೇ ಸಸ್ಟೈನಬಲ್ ಆಗಿ ಬರುತ್ತೆ. ಸಸ್ಟೈನಬಲ್ ಆಗಿ ಬರುವಂತ ಹಣ ನಿಮ್ಮ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡೋ ಅಷ್ಟು ಬರುತ್ತೆ ಈ ಒಂದು ಅಪರ್ಚುನಿಟಿ ಮೂಲಕ. ಎಸ್, ಅಲ್ಲಿಗೆ ಸಿಸ್ಟಮ್ ಅಲ್ಲಿ ನೆಟ್ವರ್ಕ್ ಅನ್ಲಿಮಿಟೆಡ್ ಬಿಲ್ಡ್ ಆಗ್ತಾ ಬಂತು. ಈಗ ನಿಮ್ ಕ್ಲಾರಿಟಿ ಸಿಕ್ತು. ನಾನು ಒಬ್ನೇ ಕೆಲಸ ಮಾಡ್ತಿಲ್ಲ, ನನ್ನ ಜೊತೆನೂ ಕೂಡ ಒಂದ್ ಒಳ್ಳೆ ನೆಟ್ವರ್ಕ್ ಇದೆ, ನನ್ನ ಜೊತೆ ಒಂದ್ ಒಳ್ಳೆ ಕಮ್ಯುನಿಟಿ ಇದೆ, ಒಂದ್ ಒಳ್ಳೆ ಟೀಮ್ ಇದೆ ಈ ಸಂಸ್ಥೆನಲ್ಲಿ. ಅಲ್ಲಿಗೆ ಆ ಸಂಸ್ಥೆ ಮೂಲಕ ಇರುವಂತ ಟೀಮ್ ಇಂದ ನಿಮ್ಗೆ ಹಣ ಬರ್ಬೇಕಲ್ವಾ? ಸೊ ಆ ಹಣ ಹೇಗೆ ಬರುತ್ತೆ, ಅದಕ್ಕೆ ಈ ಒಂದು ಬಿಸ್ನೆಸ್ ಅಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ ಪ್ಲಾನ್ ನ ನಾವು ಕಂಪನಿ ಡಿಸೈನ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಈಗ. ಎಸ್, ಅಲ್ಲಿಗೆ ನಮ್ಮ ಬಿಸ್ನೆಸ್ ಪ್ಲಾನಿಗೆ ಬನ್ನಿ. 2000 ಪ್ಯಾಕೇಜ್ ಒಂದು ಬಿಸ್ನೆಸ್ ಪ್ಲಾನ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ಲಾನ್ ಅಲ್ಲಿ ಕಂಪನಿ ನಿಮ್ಗೆ ಡೈಲಿ ಇನ್ಸೆಂಟಿವ್ ನ ಕೊಡ್ತಾ ಇದೆ. ಆ ಇನ್ಸೆಂಟಿವ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೀವು ಈ ಬಿಸ್ನೆಸ್ ಅಲ್ಲಿ ನೀವೇನ್ ಇನ್ವಿಟೇಷನ್ ಕೊಡ್ತಾ ಹೋಗ್ತೀರಿ, ನೀವು ಈ ಎಷ್ಟು ಜನಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋ ಮೂಲಕ ಈ ಒಂದು ಬಿಸ್ನೆಸ್ ಬಗ್ಗೆ ಆಫರ್ ಮಾಡ್ತಾ ಹೋಗ್ತೀರಿ ನೋಡಿ, ಅವರಿಂದ ಅಷ್ಟೇ ನಿಮಗೆ ಇನ್ಕಮ್ ಬರೋದಿಲ್ಲ. ನೆಕ್ಸ್ಟ್ ಆ ವ್ಯಕ್ತಿಗಳು ಕೂಡ ಈ ಒಂದು ಬಿಸ್ನೆಸ್ ನ ಪ್ರಮೋಟ್ ಮಾಡ್ತಾ ಹೋಗಿ, ಆ ವ್ಯಕ್ತಿಗಳು ಕೂಡ ಟೀಮ್ ನ ಬಿಲ್ಡ್ ಮಾಡ್ತಾ ಹೋದ್ರು ಕೂಡ ನಿಮ್ಗೆ ಅಪ್ ಟು 9th ಲೆವೆಲ್ ವರೆಗೂ ಕೂಡ ಇನ್ಕಮ್ ಜನರೇಟ್ ಆಗ್ತಾ ಬರುತ್ತೆ. ಸೊ ಅದ್ ಹೇಗೆ, ಯಾವ ರೀತಿ 9 ಲೆವೆಲ್ ಬರುವಂತ ಟೀಮ್ ಇಂದ ಇನ್ಕಮ್ ನ ನಿಮ್ಗೆ ಹೆಂಗ್ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಫಸ್ಟ್ ಲೆವೆಲ್ ನಿಮ್ಗೆ ಬರುವಂತ ಟೀಮ್ ಇಂದ ಕಂಪನಿ ನಿಮ್ಗೆ ಡೈಲಿ 8 ರೂಪೀಸ್ ಇನ್ಸೆಂಟಿವ್ ನ ಕೊಡುತ್ತೆ. ಸೆಕೆಂಡ್ ಲೆವೆಲ್ ಬರುವಂತ ಟೀಮ್ ಇಂದ ಡೈಲಿ 7 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. ಥರ್ಡ್ ಲೆವೆಲ್ ಟೀಮ್ ಇಂದ ನಿಮ್ಗೆ ಡೈಲಿ 6 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. ಫೋರ್ತ್ ಲೆವೆಲ್ ಟೀಮ್ ಇಂದ ಡೈಲಿ 5 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. ಫಿಫ್ತ್ ಲೆವೆಲ್ ಟೀಮ್ ಇಂದ ಡೈಲಿ 4 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. ಸಿಕ್ಸ್ತ್ ಲೆವೆಲ್ ಬರುವಂತ ಟೀಮ್ ಇಂದ ಡೈಲಿ 5 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. ಸೆವೆಂತ್ ಲೆವೆಲ್ ಟೀಮ್ ಇಂದ ಡೈಲಿ 6 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. 8th ಲೆವೆಲ್ ಅಲ್ಲಿ ಬರೋ ಟೀಮ್ ಇಂದ ಡೈಲಿ 7 ರೂಪೀಸ್ ಇನ್ಸೆಂಟಿವ್ ಕೊಡುತ್ತೆ. 9 ಲೆವೆಲ್ ಬರುವಂತ ಟೀಮ್ ಇಂದ ಡೈಲಿ 8 ರೂಪೀಸ್ ಇನ್ಸೆಂಟಿವ್ ನ ಕಂಪನಿ ಪ್ರೊವೈಡ್ ಮಾಡ್ತಾ ಬರುತ್ತೆ. ಜಸ್ಟ್ 9 ಲೆವೆಲ್ ನೆಟ್ವರ್ಕ್ ಬಿಲ್ಡ್ ಆಗ್ತಾ ಹೋದ್ರೆ ಬರುವಂತ ಎಲ್ಲಾ ಟೀಮ್ ಮೆಂಬರ್ಸ್ ಕಡೆಯಿಂದನೂ ಕೂಡ ನಿಮಗೆ ಇನ್ಸೆಂಟಿವ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಜಸ್ಟ್ ಸಿಂಪಲ್ 9 ಲೆವೆಲ್ ಇನ್ಕಮ್ ನ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ಡೈರೆಕ್ಟ್ ರೆಫರಲ್ ಕಂಡೀಷನ್ಸ್ ಏನ್ ಗೊತ್ತಾ? ಪ್ರತಿ ಒಂದೊಂದು ಲೆವೆಲ್ ಇನ್ಕಮ್ ನ ನೀವು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ, ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದೊಂದು ಡೈರೆಕ್ಟ್ ರೆಫರಲ್ಸ್ ನ ಕಂಪ್ಲೀಟ್ ಮಾಡ್ತಾ ಬಂದ್ರೆ ಸಾಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಲೆವೆಲ್ ಇಂದ 8 ರೂಪಾಯಿ ಇನ್ಕಮ್ ಬರ್ಬೇಕಾ, ಅಟ್ಲೀಸ್ಟ್ ಒಂದು ರೆಫರೆನ್ಸ್ ಕಂಪ್ಲೀಟ್ ಆಗಿರ್ಬೇಕು. ಸೆಕೆಂಡ್ ಲೆವೆಲ್ ಇಂದ ಪ್ರತಿಯೊಬ್ಬರಿಂದ 7 ರೂಪೀಸ್ ಇನ್ಕಮ್ ನಿಮ್ಗೆ ಬರ್ಬೇಕಾ, ಅಟ್ಲೀಸ್ಟ್ ಸೆಕೆಂಡ್ ರೆಫಲ್ ಕಂಪ್ಲೀಟ್ ಆಗಿರ್ಬೇಕು. ಥರ್ಡ್ ಲೆವೆಲ್ ಇರೋ ಟೀಮ್ ಇಂದ 6 ರೂಪೀಸ್ ಇನ್ಸೆಂಟಿವ್ ಬರ್ಬೇಕಾ, ಅಟ್ಲೀಸ್ಟ್ ಥರ್ಡ್ ರೆಫಲ್ ಕಂಪ್ಲೀಟ್ ಆಗಿರ್ಬೇಕು. ಫೋರ್ತ್ ಲೆವೆಲ್ ಬರುವಂತ ಟೀಮ್ ಇಂದ ಪ್ರತಿಯೊಬ್ಬರಿಂದ 5 ರೂಪೀಸ್ ಇನ್ಸೆಂಟಿವ್ ಬರ್ಬೇಕಾ, ಅಟ್ಲೀಸ್ಟ್ 4 ರೆಫರೆನ್ಸ್ ಕಂಪ್ಲೀಟ್ ಆಗಿರ್ಬೇಕು. ಹೀಗೆ ಪ್ರತಿ ಒಂದೊಂದು ಲೆವೆಲ್ ಅಲ್ಲಿ ಏನ್ ಟೀಮ್ ಬರುತ್ತಲ್ಲ, ಆ ಟೀಮ್ ಇಂದ ಏನ್ ಇನ್ಸೆಂಟಿವ್ ಪ್ರತಿಯೊಬ್ಬರಿಂದ ನಿಮ್ ಕಂಪನಿ ಕೊಡುತ್ತಲ್ವಾ, ಅದನ್ನ ನೀವು ಪಡ್ಕೊಳ್ಳಿಕ್ಕೆ ಆ ಲೆವೆಲ್ ವೈಸ್ ಒಂದೊಂದು ಡೈರೆಕ್ಟ್ ರೆಫರ್ ನೀವು ಕಂಪ್ಲೀಟ್ ಮಾಡ್ತಾ ಬಂದ್ರೆ ಸಾಕು, ಬರುವಂತ ಎಲ್ಲಾ 9 ಲೆವೆಲ್ ಇನ್ಕಮ್ ನ ನೀವು ಕ್ಲೈಮ್ ಮಾಡ್ಕೊಳ್ತಾ ಬರ್ತೀರಾ ಸ್ನೇಹಿತರೆ. ಟೋಟಲಿ 9 ಲೆವೆಲ್ಗೆ 10 ಜನ ಡೈರೆಕ್ಟ್ ರೆಫರ್ ಕಂಪ್ಲೀಟ್ ಮಾಡ್ಕೊಂಡ್ರೆ 9 ಲೆವೆಲ್ ಬಿಲ್ಡ್ ಆಗುವಂತ ಎಲ್ಲಾ ಟೀಮ್ ಇನ್ಕಮ್ ನ ನೀವು ಎನ್ಕ್ಯಾಶ್ ಮಾಡ್ಕೊಳ್ತಾ ಬರ್ತೀರಾ. ಓಕೆ, ಈಗ ಇಲ್ಲಿವರೆಗೂ ಕೂಡ ಪ್ಲಾನ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಬಂತು ನಿಮಗೆ. ಸೊ ನಿಮ್ಮ ಎಲ್ಲರಿಗೂ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹಣನ ಕೊಡ್ಲಿಕ್ಕೆ ಒಂದು ಬಿಗ್ಗೆಸ್ಟ್ ಇಂಡಸ್ಟ್ರಿ ಸಿಗ್ತಾ ಇದೆ. ಆ ಇಂಡಸ್ಟ್ರಿ ಮೂಲಕ ಒಂದು ಒಳ್ಳೆ ಬೆಸ್ಟ್ ಕಂಪನಿ ಸಿಗ್ತಾ ಇದೆ, ನಿಮ್ಮೆಲ್ಲ ಕರ್ನಾಟಕದ ಕಂಪನಿ. ಸೊ ಅಲ್ಲಿಗೆ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಯಾವ್ದೇ ರೀತಿ ಪ್ರಾಡಕ್ಟ್ ಗಳ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಸೇಲ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಇವನ್ ನಿಮ್ಮ ಕಾಂಟ್ಯಾಕ್ಟ್ ನವ್ರು ರೆಫರೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಇದೆಲ್ಲ ಇನ್ಫಾರ್ಮೇಶನ್ ಕೇಳಿದಾಗ ತುಂಬಾ ಖುಷಿಯಾಗಿರುತ್ತೆ ನಿಮಗೆ. ಬಟ್ ಈ ಇನ್ಕಮ್ ಪ್ಲಾನ್ ನ ನೋಡಿದಾಗ ಈಗ ಅನ್ಕೊಳ್ತಿರ್ತೀರಿ, ಸೊ ಇಲ್ಲಿಂದ ನಾ 30,000 60,000 ರೂಪಾಯಿ ಇನ್ಕಮ್ ತಗೊಳಕ್ ಸಾಧ್ಯತೆ ಇದೆನಾ? ಇದರಿಂದ ನಮ್ ಲೈಫ್ ಸಕ್ಸಸ್ ಆಗತ್ತಾ? ಇಲ್ಲಿ ಏನಪ್ಪ 8 ರೂಪಾಯಿ 7 ರೂಪಾಯಿ ಅಂತ ಇನ್ಕಮ್ ಅಂತ ಹೇಳ್ತಾ ಇದ್ರ, ಇದರಿಂದ ನನ್ಗೆ ಹೆಂಗ್ ಸಿಗಕ್ ಸಾಧ್ಯ? ಅಟ್ಲೀಸ್ಟ್ ಪ್ಲಾನ್ ಅಲ್ಲಿ ಏನ್ ಹೇಳ್ತಾ ಇದಾರೆ 30,000 60,000 ರೂಪಾಯಿ ಅರ್ನ್ ಮಾಡ್ಬೋದು ಅಂತ ಹೇಳಿ, ಅಷ್ಟರು ಸಿಗಕ್ ಸಾಧ್ಯತೆ ಇದೆನಾ ಅಂತ ಅನ್ಕೊಂಡಿರ್ತೀರಲ್ವಾ? ಬನ್ನಿ ಸ್ನೇಹಿತರ, ನಾನು ಅದೇ ಹೇಳ್ತಾ ಇದ್ದೀನಿ. ಈ ಒಂದು ಇಂಡಸ್ಟ್ರಿನ ನಾವ್ ಯಾಕೆ ಚೂಸ್ ಮಾಡ್ಕೋಬೇಕಿತ್ತು, ನಿಮ್ಮೆಲ್ಲ ಲೈಫ್ ಅಂಡ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ. ಇದರ ಪವರ್ ಏನು, ಇದರ ತಾಕತ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಬಿಸ್ನೆಸ್ ಪ್ಲಾನ್ ಅಲ್ಲಿ ಒಂದು ಎಕ್ಸಾಂಪಲ್ ಚಾರ್ಟ್ ತೋರಿಸ್ತೀನಿ ನಿಮ್ಗೆ. ಆ ಎಕ್ಸಾಂಪಲ್ ಚಾರ್ಟ್ ಕ್ಲಾರಿಫೈ ಮಾಡುತ್ತೆ ನಿಮ್ಮಲ್ಲಿ ಇರುವಂತ ಒಂದು ಡೌಟ್ ನ. ಎಸ್, ಆ ಒಂದು ಎಕ್ಸಾಂಪಲ್ ಚಾರ್ಟ್ ನೋಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಕ್ಲಾರಿಫೈ ಆಗುತ್ತೆ ನೀವ್ ಎಕ್ಸ್ಪೆಕ್ಟ್ ಮಾಡುವಂತ ಹಣ ಕಡಿಮೆ ಅಂದ್ರೆ 30,000 60,000 ರೂಪಾಯಿ ಸಿಗುತ್ತಾ ಸಿಗಲ್ಲ ಅನ್ನೋದು ನಿಮ್ಗೆ ಈ ಒಂದು ಚಾರ್ಟ್ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಎಸ್, ಅಲ್ಲಿಗೆ 3x3 ಲೆವೆಲ್ ಟೀಮ್ ಡೈಲಿ ಒಂದು ಇನ್ಸೆಂಟಿವ್ ಒಂದು ಎಕ್ಸಾಂಪಲ್ ಚಾರ್ಟ್ ಶೋ ಮಾಡ್ತಾ ಇದೆ ನೋಡಿ. ಅಂದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಗೆ 3 ಮಲ್ಟಿಪಲ್ ಅಂದ್ರೆ ನೀವು ಜಾಯ್ನ್ ಆಗಿದ್ರಿ, ನಿಮ್ಮ ಕೆಳಗಡೆ ಎಷ್ಟು ಟೀಮ್ ಬರ್ಬೇಕು ಅನ್ನೋದು ಒಂದು ಕ್ವಶನ್ ಇರುತ್ತೆ ಅಲ್ವಾ? ನಿಮ್ಮ ಕೆಳಗೆ ಅಟ್ಲೀಸ್ಟ್ 3 ಜನ ಟೀಮ್ ಅಂತ ಅನ್ಕೊಳ್ಳಿ. ಆ 3 ಮೆಂಬರ್ಸ್ ಟೀಮ್ ಇಂದ ಜಸ್ಟ್ 3 ಮಲ್ಟಿಪಲ್ ಆಗಿ ಟೀಮ್ ಬಿಲ್ಡ್ ಆಗ್ತಾ ಹೋಯ್ತು ಅಂದ್ರೆ
9 ಲೆವೆಲ್ ಅಲ್ಲಿ ಏನ್ ಟೀಮ್ ಬಿಲ್ಡ್ ಆಗುತ್ತೆ, ಆ ಬಿಲ್ಡ್ ಆಗುವಂತ ಟೀಮ್ ಇಂದ ನಿಮ್ಗೆ ಟೋಟಲಿ ಇನ್ಸೆಂಟಿವ್ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಚಾರ್ಟ್ ನ ಶೋ ಮಾಡ್ತಾ ಇದೀನಿ. ಅಲ್ಲಿ ನೋಡಿ, ಫಸ್ಟ್ ಲೆವೆಲ್ ಟೀಮ್ ಇದೆ 3 ಮೆಂಬರ್ಸ್, ಅಂದ್ರೆ ನೀವು ಜಾಯ್ನ್ ಆಗಿದ್ರೆ ನಿಮ್ಮ ಕೆಳಗಡೆ ಫಸ್ಟ್ ಲೆವೆಲ್ 3 ಮೆಂಬರ್ಸ್. ಸೊ ನೆಕ್ಸ್ಟ್ ಆ 3 ಮೆಂಬರ್ಸ್ ಜಾಯ್ನ್ ಆಗಿದ್ರೆ ಅವ್ರ ಕೆಳಗಡೆ ಪ್ರತಿಯೊಬ್ಬರ ಕೆಳಗಡೆ ಜಸ್ಟ್ 3 ಮೆಂಬರ್ಸ್, ಅಂದ್ರೆ ಸೆಕೆಂಡ್ ಲೆವೆಲ್ 9 ಜನ. ನೆಕ್ಸ್ಟ್ 9 ಜನ ಕಡೆ ಜಸ್ಟ್ 3 ಮೆಂಬರ್ಸ್ ಅಂದ್ರೆ ಥರ್ಡ್ ಲೆವೆಲ್ 27 ಜನ. ಆ 27 ಜನ ಕಡೆ ಜಸ್ಟ್ 3 ಮೆಂಬರ್ಸ್ ಅಂದ್ರೆ 81 ಜನ. ಹಿಂಗೆ ಪ್ರತಿಯೊಬ್ಬರು ಕೆಳಗಡೆ ಜಸ್ಟ್ 3 ಮೆಂಬರ್ಸ್ ಟೀಮ್ ಬರ್ತಾ ಹೋದ್ರೆ ಸಾಕು, ಯಾವ ಲೆವೆಲ್ ನಿಮ್ದು ಟೀಮ್ ಬಿಲ್ಡ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಫಸ್ಟ್ ಲೆವೆಲ್ 3 ಜನ ಟೀಮ್ ಬರುತ್ತೆ, ಅವ್ರದಿಂದ 3 ಜನ ಟೀಮ್ ಬಂದ ಸೆಕೆಂಡ್ ಲೆವೆಲ್ 9 ಜನ, ಥರ್ಡ್ ಲೆವೆಲ್ 27 ಜನ, ಫೋರ್ತ್ ಲೆವೆಲ್ 81 ಜನ, ಫಿಫ್ತ್ ಲೆವೆಲ್ 243 ಜನ, ಸಿಕ್ಸ್ತ್ ಲೆವೆಲ್ 729 ಜನ, ಸೆವೆಂತ್ ಲೆವೆಲ್ 2187 ಜನ, ಏಟ್ ಲೆವೆಲ್ 6561 ಜನ ಟೀಮ್ ಬರುತ್ತೆ. 9 ಲೆವೆಲ್ 19,683 ಜನ ಟೀಮ್ ಬರುತ್ತೆ. ಅಲ್ಲಿಗೆ ಪ್ರತಿಯೊಬ್ಬರು ಕೆಳಗಡೆ ಜಸ್ಟ್ 3 ಮೆಂಬರ್ಸ್ ಟೀಮ್ ಬರ್ತಾ ಇದೆ ಅಷ್ಟೇ. ಇಲ್ಲಿ ಅದರಿಂದ ಬರುವಂತ ಟೀಮು ಡುಪ್ಲಿಕೇಶನ್ ಆಗಿ 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 ಇಷ್ಟು ಅದ್ಭುತವಂತ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಆ ಬರುವಂತ ಟೀಮ್ ಇಂದ ಏನ್ ಕಂಪ್ನಿ ಇನ್ಸೆಂಟಿವ್ ಕೊಡ್ತಾ ಇದೆ ನೋಡಿ, ಅದು 8, 7, 6, 5, 4, 5, 6, 7, 8. ಸೊ ಈ ಇನ್ಕಮ್ ಎಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ ನೀನು ಒಂದ್ಸರಿ ನೋಡ್ಕೊಳ್ಳಿ. ಫಸ್ಟ್ ಲೆವೆಲ್ 3 ಜನ ಇದಾರಪ್ಪ, ಒಬ್ಬರಿಂದ 8 ರೂಪಾಯಿ ಕೊಡ್ತಾ ಇದೆ. ಅಲ್ಲಿ ಟೋಟಲಿ 3 × 8 ಅಂದ್ರೆ 24 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಸೆಕೆಂಡ್ ಲೆವೆಲ್ 9 ಜನ ಇದಾರೆ, 9 ಜನದಿಂದ ಪ್ರತಿಯೊಬ್ಬರಿಂದ 7 ರೂಪೀಸ್ ಇನ್ಸೆಂಟಿವ್ ಕೊಡ್ತದೆ, ಅಂದ್ರೆ ಟೋಟಲಿ 63 ರೂಪಾಯಿ ಇನ್ಸೆಂಟಿವ್ ಆಯ್ತು. ಥರ್ಡ್ ಲೆವೆಲ್ ಅಲ್ಲಿ 27 ಜನ ಇದಾರೆ, 27 ಜನ ಒಬ್ಬರಿಂದ 6 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದೆ. ಟೋಟಲ್ 27 × 6 ಅಂದ್ರೆ 162 ರೂಪಾಯಿ ಇನ್ಸೆಂಟಿವ್ ಬರ್ತಾ ಇದೆ ಥರ್ಡ್ ಲೆವೆಲ್ ಇಂದ. ಫೋರ್ತ್ ಲೆವೆಲ್ 81 ಜನ ಇದಾರೆ, ಪ್ರತಿಯೊಬ್ಬರಿಂದ 5 ರೂಪಾಯಿ ಇನ್ಸೆಂಟಿವ್ ಬರ್ತಾ ಇದೆ. ಅಲ್ಲಿಗೆ ನಿಮ್ಗೆ ಟೋಟಲಿ 81 × 5 ಅಂತಂದ್ರೆ 405 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಫಿಫ್ತ್ ಲೆವೆಲ್ 243 ಜನ ಟೀಮ್ ಇದೆ, ಪ್ರತಿಯೊಬ್ಬರಿಂದ 4 ರೂಪಾಯಿ ಇನ್ಸೆಂಟಿವ್ ಕೊಟ್ರೆ ಟೋಟಲ್ ನಿಮ್ಗೆ 243 × 4 ಅಂದ್ರೆ 972 ರೂಪಾಯಿ ಇನ್ಸೆಂಟಿವ್ ಬಂತು. ಹೀಗೆ ಆಯಾ ಲೆವೆಲ್ ವೈಸ್ ಅಲ್ಲಿ ಎಷ್ಟು ಟೀಮ್ ಇದೆ, ಆ ಲೆವೆಲ್ ಇಂದ ಎಷ್ಟು ಇನ್ಸೆಂಟಿವ್ ಬರ್ತಾ ಇದೆ, ಎಷ್ಟು ಟೋಟಲ್ ಆಗುತ್ತೆ. ಫಸ್ಟ್ ಲೆವೆಲ್ ಇಂದ 24 ರೂಪಾಯಿ ಇನ್ಸೆಂಟಿವ್ ತಗೊಳ್ತೀರಾ, ಸೆಕೆಂಡ್ ಲೆವೆಲ್ ಟೀಮ್ 63 ರೂಪಾಯಿ ಬರುತ್ತೆ, ಥರ್ಡ್ ಲೆವೆಲ್ ಇಂದ 162 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ಫೋರ್ತ್ ಲೆವೆಲ್ ಇಂದ 405 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ಫಿಫ್ತ್ ಲೆವೆಲ್ ಟೀಮ್ 972 ರೂಪಾಯಿ ಇನ್ಸೆಂಟಿವ್ ತಗೊಳ್ತೀರಾ, ಸಿಕ್ಸ್ತ್ ಲೆವೆಲ್ ಟೀಮ್ 3645 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ಸೆವೆಂತ್ ಲೆವೆಲ್ ಟೀಮ್ 13,122 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ಏಟ್ ಲೆವೆಲ್ ಟೀಮ್ 45,927 ರೂಪಾಯಿ ಇನ್ಸೆಂಟಿವ್ ಬರುತ್ತೆ, ನೈನ್ತ್ ಲೆವೆಲ್ 1,57,464 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಸ್ನೇಹಿತರೆ, ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಒಂದೇ ಸಾರಿ ಬರೋದಿಲ್ರಿ, ಅದು ಪ್ರತಿದಿನ ಬರುವಂತ ಇನ್ಕಮ್ ಅದು. ಅಲ್ಲಿಗೆ 9 ಲೆವೆಲ್ ಅಲ್ಲಿ ಬರುವಂತ ಇನ್ಕಮ್ ನ ಗ್ರ್ಯಾಂಡ್ ಟೋಟಲ್ ಮಾಡಿದ್ರೆ ಎಷ್ಟಾಗತ್ತೆ ಗೊತ್ತಾ? ಲೆಕ್ಕ ಮಾಡ್ತಾ ಬನ್ನಿ, ಕ್ಯಾಲ್ಕುಲೇಟರ್ ತಗೊಳ್ಳಿ. 24 + 63 + 162 + 405 + 972 + 3,645 + 13,127 + 45,927 + 1,57,464 ಎಲ್ಲವನ್ನು ಕೂಡ ಗ್ರ್ಯಾಂಡ್ ಟೋಟಲ್ ಮಾಡಿ ಚೆಕ್ ಮಾಡಿದಾಗ ಒಂದು ದಿನದ ಇನ್ಸೆಂಟಿವ್ ಬರುತ್ತೆ ಸ್ನೇಹಿತರೆ. ಕಡಿಮೆ ಅಂದ್ರು 2,21,784 ರೂಪಾಯಿ ಇನ್ಸೆಂಟಿವ್ ನ ಪ್ರತಿ ದಿನ ಅರ್ನ್ ಮಾಡ್ತೀರಾ. ಅಲ್ಲಿ ಒಂದು ದಿನಕ್ಕೆ 2,21,784 ಬರ್ತಾ ಇದೆ ಅಂದ್ರೆ ಒಂದು ತಿಂಗಳಿಗೆ 30 ದಿನ ಎಷ್ಟು ಬರುತ್ತೆ? ಹತ್ರ 66,53,520 ರೂಪಾಯಿ ಹಣನ ಆನ್ ಎವ್ರಿ ಮಂತ್ ಅರ್ನ್ ಮಾಡ್ತಾ ಬರ್ತೀರಾ ಈ ಸಿಸ್ಟಮ್ ಮೂಲಕ. ಅಲ್ಲಿಗೆ ನಿಮ್ಮ ತಲೆಯಲ್ಲಿರುವಂತ ಒಂದು ಕ್ವಶನ್ಗೆ, ಒಂದು ಡೌಟ್ಗೆ ಆನ್ಸರ್ ಸಿಕ್ತ್ರ ನೀವ್ ಅನ್ಕೊಳ್ತಿದ್ರಿ ಈ ಒಂದು ಅಪರ್ಚುನಿಟಿ ಮೂಲಕ ಅಟ್ಲೀಸ್ಟ್ 30,000 ರಿಂದ 60,000 ಸಿಕ್ಕ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಒಂದು ಸೆಷನ್ ಕೂತ್ಕೊಂಡು ಕೇಳ್ತಾ ಇದೀರಿ. ಬಟ್ ಅನ್ಫಾರ್ಚುನೇಟ್ಲಿ ಕೊಡುವಂತ ಇಂಡಸ್ಟ್ರಿ, ಕೊಡ್ತಕ್ಕಂತ ಒಂದು ಕಂಪನಿ, ನೀವ್ ಬೇಡ ಅಂದ್ರು ಹತ್ರ 66 ಲಕ್ಷ ರೂಪಾಯಿ ಇನ್ಕಮ್ ನ ಪ್ರತಿ ತಿಂಗಳ ಕೊಡ್ತಾ ಇದೆ. ಅಲ್ಲಿ ನಿಮ್ಗೆಲ್ಲರೂ ಕೂಡ ಪ್ರತಿ ತಿಂಗಳ 66 ಲಕ್ಷ ರೂಪಾಯಿ ಇನ್ಕಮ್ ಸಿಗ್ತಾ ಇದೆ, ಬರ್ತಾ ಇದೆ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಪರ್ಸನಲ್ ಅಂಡ್ ಪ್ರೊಫೆಷನಲ್ ಗೋಲ್ಗಳಿದಾವೆ ಎಲ್ಲವನ್ನೂ ಕೂಡ ಅಚೀವ್ ಮಾಡ್ಕೊಳ್ಬಹುದು. ಅಚೀವ್ ಮಾಡೋ ಮೂಲಕ ನೀವು ಕೂಡ ಸಕ್ಸಸ್ಫುಲ್ ಲೈಫ್ ಅಂಡ್ ಸಕ್ಸಸ್ಫುಲ್ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಕೊಂಡು ಬೆಸ್ಟ್ ಅವಕಾಶನ ಕೊಡ್ತಾ ಇದೆ. ಇವತ್ತು ಕೊಡೋ ಮೂಲಕ ನಿಮ್ಮ ಎಲ್ಲರ ಲೈಫ್ ಗೆ ಸ್ಫೂರ್ತಿ ಆಗ್ತಾ ಇದೆ ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಅಷ್ಟ್ ಹೇಳಿದ್ರು ಕೂಡ ನಿಮ್ಮ ತಲೆಯಲ್ಲಿ ಒಂದ್ ಕ್ವಶನ್ ಬರುತ್ತೆ ಮತ್ತೊಂದ್ಸಾರಿ, 66 ಲಕ್ಷ ರೂಪಾಯಿ ನನಗೆ ಯಾವಾಗ ಬರುತ್ತೆ ಹೇಳ್ರಿ ಪಾಂಡು ಸರ್? ರೈಟ್, ನೀವ್ ಹೇಳಿದ್ ಅರ್ಥ ಆಯ್ತು ನನಗೆ. 30,000 ರಿಂದ 60,000 ಸಿಕ್ಕ್ರಿ ಅಂತ ಬಂದ್ರೆ, ಬಟ್ ಕ್ಯಾಲ್ಕುಲೇಷನ್ ನೋಡಿದಾಗ ಬರುವಂತ ಇನ್ಕಮ್ ನ ನೋಡಿದಾಗ ಓಕೆ, ನಾವು ಅನ್ಕೊಂಡಿದ್ದ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಇನ್ಕಮ್ ಬರ್ತಾ ಇದೆ, ಬಟ್ ನನಗೆ 66 ಲಕ್ಷ ಬರ್ಬೇಕೀಗ. ಓಕೆ, ನಂಗೆ ಕಂಪ್ಲೀಟ್ ಅರ್ಥ ಆಯ್ತು. 2,000 ರೂಪಾಯಿ ಏನ್ ದೊಡ್ಡ ಮಾತಲ್ಲ, ನನಗೆ ಒಂದ್ ತಿಂಗಳು ಖರ್ಚು ಮಾಡ್ತೀನಿ, ಒಂದ್ ದಿನಕ್ಕೆ ಖರ್ಚು ಮಾಡಿ ಹೋಗಿತೀನಿ. ಸೊ 2,000 ರೂಪಾಯಿ ಅಲ್ವಾ, ನಾನು ಹಾಕಿ ಬಿಡ್ತೀನಿ ಬಿಸ್ನೆಸ್ ಇವತ್ತೇ ಈ ಸೆಕೆಂಡ್ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನನಗೆ 66 ಲಕ್ಷ ಪ್ರತಿ ತಿಂಗಳ ಬರ್ಬೇಕು.
ಏನ್ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ಬರುತ್ತೆ, ಹೆಂಗ್ ಬರುತ್ತೆ ಅನ್ನೋದು ಕೂಡ ಒಂದು ಕ್ವಶನ್ ಕಾಡ್ತಾ ಇರತ್ತಲ್ವಾ. ಅಲ್ಲಿಗೆ ಬನ್ನಿ. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ಒಂದು ಕಮಿಟ್ಮೆಂಟ್ ನ ತಗೊಂಡು ನಾವ್ ಹೇಗ್ ಹೇಳ್ತೀವಿ ಹಾಗೆ ನಮ್ಮ ಸಂಸ್ಥೆನ ಡಿಜಿಟಲ್ ಆಗಿ ಪ್ರಮೋಟ್ ಮಾಡ್ತಾ ಕರೆಕ್ಟ್ ಆಗಿ ಪ್ರಾಪರ್ಲಿ ದಿನಕ್ಕೆ ನಿಮ್ಮ ಸ್ಮಾರ್ಟ್ ಫೋನ್ ಇಂದ 1 ರಿಂದ 2 ಗಂಟೆ ಟೈಮ್ ನ ಸ್ಪೆಂಡ್ ಮಾಡ್ತಾ ನಾವ್ ಹೇಳ್ತಾ ಕೆಲಸ ಮಾಡ್ತಾ ಬಂದ್ರೆ ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ನಿಮ್ಗೆ 66 ಲಕ್ಷ ನೀವು ಪಡ್ಕೊಳ್ಳಿಕ್ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು ಎಕ್ಸಾಂಪಲ್ ಚಾರ್ಟ್ ಒಂದು ಕಮಿಟ್ಮೆಂಟ್ ಚಾರ್ಟ್ ನ ಶೋ ಮಾಡ್ತೀನಿ. ಎಸ್, ಅಲ್ಲಿಗೆ ಮಂತ್ಲಿ ಕಮಿಟ್ಮೆಂಟ್ ಅಂತ ಒಂದು ಚಾರ್ಟ್ ನ ಶೋ ಮಾಡ್ತಾ ಇದ್ದೀನಿ. ಈ ಮಂತ್ಲಿ ಕಮಿಟ್ಮೆಂಟ್ ವೈಸ್ ನೀವು ಕೆಲಸ ಮಾಡ್ತಾ ಹೋದ್ರೆ ಲೆವೆಲ್ಸ್ ಹೆಂಗೆ ನಿಮ್ದು ಟೀಮ್ ಬರುತ್ತೆ, ಹೆಂಗ್ ಇನ್ಕಮ್ ಬರುತ್ತೆ ಅಂತ ಹೇಳ್ತೀನಿ. ಸಿಂಪಲ್ ನೋಡ್ರಿ, ಈ ಒಂದು ಬಿಸ್ನೆಸ್ ಅಲ್ಲಿ ಟೀಮ್ ನ ಕಟ್ಕೊಳ್ಳಕ್ಕೆ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತಾ ಇದೆ ಎವ್ರಿ ಡೇ 100 ಲೈಟ್ ರೈಟ್. ಓಕೆ, ಸೊ ಅಲ್ಲಿಗೆ ತಿಂಗಳಿಗೆ ಎಷ್ಟು ಬರುತ್ತೆ, 3000 ಲೀಡ್ಸ್ ನ ಕಂಪನಿ ಪ್ರೊವೈಡ್ ಮಾಡುತ್ತೆ. ತಗೊಳ್ರಿ, 3000 ಜನ ಟೀಮ್ ಕೊಡ್ತಾ ಇದೀವಿ, ಟೀಮ್ ತಗೊಂಡು ನಿಮ್ಮೆಲ್ಲ ಟೀಮ್ ಕಟ್ಕೊಡ್ರಿ ಅಂತ ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ನಿಮ್ ಕೆಲಸ ಏನಪ್ಪಾ, ಏನ್ ಕಂಪನಿ ಕೆಲಸ ಕೊಡ್ತಾ ಇದೆ, ಎವ್ರಿ ಡೇ 100 ಲೀಡ್ಸ್ ಬರ್ತಾ ಇದೆ, ನಿಮ್ ವಾಟ್ಸ್ಆಪ್ ಮೂಲಕ ಕಂಪನಿ ಒಂದು ಬಿಸಿನೆಸ್ ಇನ್ಫಾರ್ಮೇಶನ್ ನೀವು ಕಳಿಸ್ತಾ ಬರ್ತೀರಾ, ರೈಟ್. ಎಸ್, ಅಲ್ಲಿಗೆ ಪ್ರತಿದಿನ 1 ಅವರ್ ಟು 2 ಅವರ್ ಸ್ಪೆಂಡ್ ಮಾಡ್ತಾ ದಿನಕ್ಕೆ ಎಲ್ಲರೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಬರ್ತಿದ್ರೆ ಅನ್ಕೊಳ್ಳಿ. ಅಂಟಿಲ್ 1 ಮಂತ್ ಕೂಡ ಕೆಲಸ ಮಾಡಿದ್ರೆ ಕಡಿಮೆ ಅಂದ್ರೆ 3000 ಲೀಡ್ಸ್ ಗಳಿಗೆ 3000 ಮೆಂಬರ್ಸ್ ಗಳಿಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಆಫರ್ ಮಾಡಿರ್ತೀರ. ಎಲ್ಲರೂ ಕೂಡ ಇಂಟ್ರೆಸ್ಟ್ ಇರೋ ಟೀಮ್ ಮೆಂಬರ್ಸ್, ಅದರಲ್ಲಿ 3000 ಜನ ಟೀಮ್ ಬೇಕಾ ನಿಮಗೆ ಈ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ? ಇಲ್ಲ, ಜಸ್ಟ್ ನಿಮಗೆ ರಿಕ್ವೈರ್ಮೆಂಟ್ ಇರೋ ಟೀಮ್ ಎಷ್ಟು, ಓನ್ಲಿ 3 ಮೆಂಬರ್ಸ್. ಜಸ್ಟ್ ಕೇವಲ 1% ಕ್ಯಾಲ್ಕುಲೇಷನ್ ಹೇಳ್ತಾ ಇದೀನಿ. ಅವನು 50% ಹೇಳ್ತಿಲ್ಲ, 75% ಹೇಳ್ತಿಲ್ಲ, 25% ಕೂಡ ಹೇಳ್ತಿಲ್ಲ, ಅಟ್ಲೀಸ್ಟ್ 10% ಕ್ಯಾಲ್ಕುಲೇಷನ್ ಕೊಡ್ತಾ ಇಲ್ಲ. ಕೊಡ್ತಾ ಇರ್ತಕ್ಕಂಥ ಕ್ಯಾಲ್ಕುಲೇಷನ್ ಎಷ್ಟು, ಕೇವಲ 1%. 1% ಅಲ್ಲಿ ನೀವು ಮಾಡುವಂತ ಕೆಲಸಕ್ಕೆ, ನೀವು ಮಾಡುವಂತ ಪ್ರಮೋಷನ್ಗೆ ನಿಮ್ಮ ಟೀಮ್ ಮೆಂಬರ್ಸ್ ಆಗಿ 3 ಮೆಂಬರ್ಸ್ ಟೀಮ್ ಬರುತ್ತೆ ವಿತ್ ಇನ್ 1 ಮಂತ್ ಒಳಗಡೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ, ನೀವು ಜಾಯ್ನ್ ಆಗಿ 1 ಮಂತ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಾಕು, ನಿಮ್ಮ ಕೆಳಗಡೆ ಫಸ್ಟ್ ಲೆವೆಲ್ 3 ಮೆಂಬರ್ಸ್ ಟೀಮ್ ಬರುತ್ತೆ. ಒಬ್ಬರಿಂದ 8 ರೂಪಾಯಿ ಅಂದ್ರೆ 24 ರೂಪಾಯಿ ಇನ್ಕಮ್ ನ ತೊಗೊಳ್ತೀರಾ, ಫಸ್ಟ್ ಲೆವೆಲ್ ಕಂಪ್ಲೀಟ್ ಮಾಡ್ಕೊಳ್ತೀರಾ ವಿತ್ ಇನ್ 1 ಮಂತ್ ಒಳಗಡೆ. ಎಸ್, ಅಲ್ಲಿಗೆ ನಿಮ್ಮ ಕೆಲಸ ಕಂಪ್ಲೀಟ್ ಮುಗಿತು. ಇನ್ನು ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಗೆ ಈ ಒಂದು ಇನ್ಕಮ್ 24 ರೂಪಾಯಿ ಬರ್ತಾ ಇದಲ್ಲ, ಇದು ಆಕ್ಟಿವ್ ಇನ್ಕಮ್ ಅಂತ ಕರಿತೀವಿ ನಾವು. ಅಂದ್ರೆ ನೀವ್ ಕೆಲಸ ಮಾಡಿರ್ತೀರಿ, ಇಲ್ಲಿ ನೀವು ಪಾಪ ಬೆಳಗ್ಗೆ ನಾವು ಕೊಡುವಂತ ಲೀಡ್ಸ್ ಗಳಿಗೆ ಎಲ್ಲರೂ ಕೂಡ ಇನ್ವೈಟ್ ಮಾಡಿರ್ತೀರಿ, ನೀವು ಎಫರ್ಟ್ ಹಾಕೊಂಡು ಟೀಮ್ ನ ಕಟ್ಕೊಂಡಿರ್ತೀರಿ. ನೆಕ್ಸ್ಟ್ ಬರೋ ಇನ್ಕಮ್ ಇದೆ ನೋಡಿ, ಹತ್ತತ್ರ 2 ಲೆವೆಲ್ಸ್ ಇಂದ 9 ಅಪ್ ಟು 9 ಲೆವೆಲ್ ಇಂದ ಇನ್ಕಮ್ ಬರುತ್ತಲ್ಲ, ಅದೆಲ್ಲವೂ ಕೂಡ ಪ್ಯಾಸಿವ್ ಇನ್ಕಮ್. ಅಂದ್ರೆ ನೀವೇನು ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ನೀವೇನ್ ಫಸ್ಟ್ ಲೆವೆಲ್ 3 ಮೆಂಬರ್ಸ್ ಟೀಮ್ ಬಂದಿರತ್ ನೋಡಿ, ಆ 3 ಮೆಂಬರ್ಸ್ ಮತ್ತೆ ಅವ್ರಿಗೂ ದುಡ್ಡು ಬೇಕಲ್ಲ, ಅವ್ರಿಗೂ 66 ಲಕ್ಷ ಬೇಕೇ ಬೇಕು. ಅವರು ಅದಕ್ಕೋಸ್ಕರ ಅದನ್ನ ಪಡ್ಕೊಳ್ಳೋಕೋಸ್ಕರನೇ ನಿಮ್ಮ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರ. ನೆಕ್ಸ್ಟ್ ಅವರು ಕೂಡ ಏನ್ ಮಾಡ್ತಾರೆ, ಎವ್ರಿ ಡೇ ಕೊಡುವಂತ ಲೀಡ್ಸ್ ಗಳಿಗೆ ಬಿಸ್ನೆಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅಂಟಿಲ್ 1 ಮಂತ್ ಅವರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ 3000 ಲೀಡ್ಸ್ ಅಲ್ಲಿ ಅವ್ರಿಗೂ ಕೂಡ 3 ಮೆಂಬರ್ಸ್ ಟೀಮ್ ಬರುತ್ತೆ. ಆಟೋಮೆಟಿಕ್ ಫಸ್ಟ್ ಲೆವೆಲ್ ಇರುವಂತ 3 ಮೆಂಬರ್ಸ್ ತ್ರೀ ಮೆಂಬರ್ಸ್ ಟೀಮ್ ಬರುತ್ತೆ. ಸೆಕೆಂಡ್ ಲೆವೆಲ್ 9 ಜನ ಬರ್ತಾರೆ. ನಿಮಗೆ ಪ್ರತಿಯೊಬ್ಬರಿಂದ 7 ರೂಪೀಸ್ ಇನ್ಸೆಂಟಿವ್ ಬರುತ್ತೆ. ಟೋಟಲ್ 63 ರೂಪಾಯಿ ತಗೊಳ್ತಾರೆ ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗೋಷ್ಟ್ರೊಳಗಡೆ. ಎಸ್, ಅಲ್ಲಿ ನೆಕ್ಸ್ಟ್ ಆ 9 ಜನ ಕೆಲಸ ಮಾಡ್ತಾರೆ. ಸೊ ಅವರು ಕೂಡ ಎವ್ರಿ ಡೇ ಲೀಡ್ಸ್ ಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ 3000 ಲೀಡ್ಸ್ ಗೆ ಟೋಟಲ್ 1 ಮಂತ್ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅವ್ರಿಗೆ ರಿಕ್ವೈರ್ಮೆಂಟ್ ಇರೋ ಟೀಮು ಜಸ್ಟ್ 3 ಮೆಂಬರ್ಸ್. ಅಲ್ಲಿಗೆ ನಿಮ್ಮ ಥರ್ಡ್ ಲೆವೆಲ್ ಅಲ್ಲಿ 27 ಮೆಂಬರ್ಸ್ ಬರ್ತಾರೆ. ಪ್ರತಿಯೊಬ್ಬಂದು 6 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. 162 ರೂಪಾಯಿ ಇನ್ಸೆಂಟಿವ್ ತಗೊಳ್ತಾರೆ ಥರ್ಡ್ ಮಂತ್ ಕಂಪ್ಲೀಟ್ ಆಗೋಷ್ಟ್ರೊಳಗಡೆ. ಹೀಗೆ ನಿಮ್ಮ ಆಯಾ ಲೆವೆಲ್ ಅಲ್ಲಿ ಎಷ್ಟೇ ಟೀಮ್ ಬರಲಿ, ಪ್ರತಿಯೊಬ್ಬರಿಗೂ ಕೂಡ ಕಂಪನಿನೇ ಲೀಡ್ಸ್ ಪ್ರೊವೈಡ್ ಮಾಡುತ್ತೆ. ಎವ್ರಿ ಡೇ 100 ಹಂಗೆ ತಿಂಗಳಿಗೆ 3000 ಲೀಡ್ಸ್ ಕೊಡುತ್ತೆ. ಎಲ್ಲರೂ ಕೂಡ ಈ ಒಂದು ಬಿಸ್ನೆಸ್ ಬಗ್ಗೆ ಡಿಜಿಟಲ್ ಆಗಿ ಪ್ರಮೋಟ್ ಮಾಡ್ತಾ ಬರ್ತಾರೆ. ಹತ್ತತ್ರ 1 ಮಂತ್ ವರೆಗೂ ಜಸ್ಟ್ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರೋ 3 ಮೆಂಬರ್ಸ್ ಟೀಮ್ ಕನೆಕ್ಟ್ ಆಗ್ತಾ ಬರುತ್ತೆ. ಅಲ್ಲಿಗೆ ಪ್ರತಿ ಒಂದೊಂದು ಲೆವೆಲ್ ಪ್ರತಿಯೊಬ್ಬರ ಕಡೆ 3 ಮೆಂಬರ್ಸ್ ಟೀಮ್ ನ ಒಂದೊಂದು ಮಂತ್ ಟೈಮ್ ಡ್ಯೂರೇಷನ್ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಬಂದ್ಬಿಡ್ತಾರ. ಸೊ ಅಲ್ಲಿಗೆ ಫಸ್ಟ್ ಲೆವೆಲ್ ಟೀಮ್ ಬರ್ಬೇಕಾ 1 ಮಂತ್ ಟೈಮ್ ತಗೊಳುತ್ತೆ. ಸೆಕೆಂಡ್ ಲೆವೆಲ್ ಟೀಮ್ ಬರ್ಬೇಕಾ ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗುತ್ತೆ. ಥರ್ಡ್ ಲೆವೆಲ್ ಟೀಮ್ ಬರ್ಬೇಕಾ ಥರ್ಡ್ ಮಂತ್ ಕಂಪ್ಲೀಟ್ ಆಗುತ್ತೆ. ಫೋರ್ತ್ ಲೆವೆಲ್ ಟೀಮ್ ಬರ್ಲಿಕ್ಕೆ 4 ಮಂತ್ ಕಂಪ್ಲೀಟ್ ಆಗುತ್ತೆ. ಫಿಫ್ತ್ ಲೆವೆಲ್ ಟೀಮ್ಗೆ 5th ಮಂತ್ ಕಂಪ್ಲೀಟ್ ಆಗುತ್ತೆ. 6th ಲೆವೆಲ್ ಟೀಮ್ ಬರ್ಲಿಕ್ಕೆ 6 ಮಂತ್ ಕಂಪ್ಲೀಟ್ ಆಗುತ್ತೆ. 7 ಲೆವೆಲ್ ಬರ್ಲಿಕ್ಕೆ 7 ಮಂತ್ ಕಂಪ್ಲೀಟ್ ಆಗುತ್ತೆ. 8th ಲೆವೆಲ್ ಬರ್ಲಿಕ್ಕೆ 8 ಮಂತ್ ಕಂಪ್ಲೀಟ್ ಆಗುತ್ತೆ. 9 ಮಂತ್ ಲೆವೆಲ್ ಬರ್ಲಿ ಇನ್ಕಮ್ ಬರ್ಲಿಕ್ಕೆ 9 ಲೆವೆಲ್ ಟೀಮ್ ಬರ್ಲಿಕ್ಕೆ 9 ತಿಂಗಳ ಟೈಮ್ ತಗೊಳುತ್ತೆ. ಅಲ್ಲಿ ಖುಷಿ ಪಡಿ ಸ್ನೇಹಿತರೆ, 9 ತಿಂಗಳಲ್ಲಿ ಜಸ್ಟ್ ವಿತಿನ್ 9 ಮಂತ್ಸ್ ಒಳಗಡೆ ಕಡಿಮೆ ಅಂದ್ರು ಎಷ್ಟು ಹಣನ ನೀವು ಅರ್ನ್ ಮಾಡಕ್ ಸಾಧ್ಯತೆ ಸಿಗ್ತಾ ಇದೆ ನಿಮ್ಗೆ? ಕಡಿಮೆ ಅಂದ್ರು 2,21,784 ರೂಪಾಯಿ ಹಣನ ನೀವು ಅರ್ನ್ ಮಾಡಬಹುದು. ಹತ್ತತ್ರ ತಿಂಗಳಿಗೆ 66,53,520 ರೂಪಾಯಿ ಹಣನ ವಿತಿನ್ 9 ಮಂತ್ಸ್ ಒಳಗಡೆ ಅರ್ನ್ ಮಾಡುವಂತ ಬೆಸ್ಟ್ ಅವಕಾಶನ ನಿಮ್ಗೆ ಇವತ್ತು ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಡ್ತಾ ಇದೆ. ಇವತ್ತು ನೀವ್ ಯಾವ ಪ್ರೊಫೆಷನಲ್ ಕೆಲಸ ಮಾಡ್ತಿದ್ರೆ, ಯಾವ ಬಿಸ್ನೆಸ್ ಮಾಡ್ತಿದ್ರೆ, ಯಾವ ಜಾಬ್ ಮಾಡ್ತಿದ್ರೆ ನೋಡಿ, ಆ ಒಂದು ಪ್ರೊಫೆಷನ್ ಅಲ್ಲಿ ಆ ಒಂದು ಜಾಬ್ ನಲ್ಲಿ ಕಡಿಮೆ ಅಂದ್ರೆ 60 ವರ್ಷದವರೆಗೂ ಕೂಡ ನೀವು ಕಷ್ಟಪಟ್ಟು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೆಲಸ ಮಾಡಿನೂ ಕೂಡ
ಬರುವಂತ ಸ್ಯಾಲ್ರಿ ಟೋಟಲ್ ಮಾಡ್ರಿ 60 ವರ್ಷಕ್ಕೆ ಎಷ್ಟಾಗತ್ ನೋಡಿ, ಅಷ್ಟ್ ಹಣನ ನಿಮ್ 1 ವರ್ಷ ಕೆಲಸ ಮಾಡ್ಕೊಂಡು ಕೊಡ್ತಾ ಇದೆ ಕಂಪನಿ ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಅಲ್ಲಿ ಕಂಪೇರ್ ಮಾಡ್ರಿ ಸ್ನೇಹಿತರೆ, ನೀವು ಮಾಡುವಂತ ಬಿಸ್ನೆಸ್ ಅಥವಾ ನೀವು ಮಾಡುವಂತ ಜಾಬ್ಗೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ರಿ, ಎಷ್ಟು ಎಜುಕೇಶನ್ ತಗೊಳಕ್ಕೆ ಕಡಿಮೆ ಅಂದ್ರೆ 15 20 ವರ್ಷ ಟೈಮ್ ನ ಕೊಟ್ಟಿರ್ತೀರಿ. ಸೊ ಆ ಒಂದು ಎಜುಕೇಶನ್ ತಗೊಳಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಿ. ಅನ್ಫಾರ್ಚುನೇಟ್ ಜಾಬ್ ಸಿಕ್ಕಿದೆ ಅಂತ ಅನ್ಕೊಳ್ಳ, ನಿಮ್ಗೆ ಸಿಕ್ಕರು ಕೂಡ ಬೆಳಗ್ಗೆ 10 ಗಂಟೆ ಸಾಯಂಕಾಲ 5 ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡ್ ಬಂದು ಅಟ್ಲೀಸ್ಟ್ ಕಡಿಮೆ ತಿಂಗಳು 10 ರಿಂದ 20 30 40 ಸಾವಿರ ತಗೊಳ್ತಾ ಇದ್ರಿ. ಅದೇ ಕಂಪೇರ್ ಮಾಡ್ರಿ ನಮ್ ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಬಿಸ್ನೆಸ್ ಗೆ, ಇಲ್ಲಿ ಕೊಡ್ತಕ್ಕಂಥದ್ದು ಎಷ್ಟ್ರಿ, ಜಸ್ಟ್ 2000 rupees ಒಂದ್ ದಿನದ ಖರ್ಚು ಐತ್ರಿ ನಿಮ್ದು. ಆ ಖರ್ಚು ಮಾಡ್ಕೊಂಡು ನಿಮ್ಮ ಫ್ರೀ ಟೈಮ್ ಅಲ್ಲಿ ಸ್ಮಾರ್ಟ್ ಫೋನ್ ಮೂಲಕ ನಾವು ಕೊಡುವಂತ ಲೀಡ್ಸ್ ಗಳಿಗೆ ಪ್ರಮೋಷನ್ ಮಾಡುತ್ತೆ, ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಿಸ್ತಾ, ಯಾವ ಪ್ರಾಡಕ್ಟ್ ಸೇಲ್ಸ್ ಮಾಡಿದೆ, ಒಂದು 9 ತಿಂಗಳ ಕರೆಕ್ಟ್ ಆಗಿ ಸ್ಟಿಕ್ ಆನ್ ನಿಂತ್ಕೊಂಡು ನಿಮ್ಮ ಲೈಫ್ ನ ನೀವು ಬಿಲ್ಡ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಿಂತ್ಕೊಂಡ್ರೆ 100,000% 60 ವರ್ಷದಲ್ಲಿ ಮಾಡುವಂತ ಸಾಧನೆನ ಒಂದೇ ವರ್ಷಕ್ಕೆ ಮಾಡ್ಕೋತ್ರ. ಅಲ್ಲಿಗೆ 60 ವರ್ಷ ಮಾಡ್ಕೊಂಡು ನೀವು ಎಂಜಾಯ್ಮೆಂಟ್ ಮಾಡಕ್ಕಾಗಲ್ಲ ನಿಮ್ಮ ಲೈಫ್ ನ. ಈಗ ಆಲ್ರೆಡಿ 20 ವರ್ಷ 30 ವರ್ಷ 40 ವರ್ಷ ಏಜ್ ಆಗಿದೆಲ್ಲ, ಇನ್ನೊಂದ್ ವರ್ಷ ಟೈಮ್ ತಗೊಳ್ಳಿ, ಆದಷ್ಟು ಬೇಗ ಒಂದ್ ಒಳ್ಳೆ ಹಣನ ಅರ್ನ್ ಮಾಡ್ಕೊಂಡು ಇನ್ನು ಬರುವಂತ ನೆಕ್ಸ್ಟ್ ಇಯರ್ಸ್ ಅಲ್ಲಿ ಒಂದ್ ಒಳ್ಳೆ ಸಕ್ಸಸ್ಫುಲ್ ಆಗಿ ನಿಮ್ಮ ಲೈಫ್ ನ ಎಂಜಾಯ್ ಮಾಡ್ಕೊಳ್ಳಿ. ಆ ಎಂಜಾಯ್ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಅವಕಾಶ ಇವತ್ತು ಕೊಡ್ತಾ ಇದೆ ಯುವ ಸ್ಫೂರ್ತಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಅಂದ್ರೂ ನಿಮ್ಮ ತಲೆಯಲ್ಲಿರುವಂತ ಕ್ವಶನ್ ಹೋಗಲ್ಲ, 9 ತಿಂಗಳದ ಹೆಂಗೋ 66 ಲಕ್ಷ ಬರುತ್ತೆ ಅಂತ ಹೇಳಿದ್ರಿ ಸರ್. 100% ಈ ತರ ವರ್ಕ್ ಸಿಂಪಲ್ ಇದೆ, 1% ಬಿಸಿನೆಸ್ ಕ್ಯಾಲ್ಕುಲೇಷನ್ ಕೊಡ್ತದೆ, 100% ಆಗತ್ತಿದು. ಬಟ್ 66 ಲಕ್ಷ ಹೆಂಗೋ ತೋರಿಸ್ತಿದೆ, ನಮ್ಮ ಅಕೌಂಟ್ ಹೆಂಗ್ ಬರುತ್ತಿದು ಅಲ್ವಾ? ಬನ್ನಿ ಇಂಪಾರ್ಟೆಂಟ್ ನೋಟ್ಸ್ ನೋಡಿ, ಬರುವಂತ ಹಣನು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಂಗ್ ಕ್ರೆಡಿಟ್ ಆಗುತ್ತೆ ಅಂತ ಈ ಇಂಪಾರ್ಟೆಂಟ್ ನೋಟ್ಸ್ ಅಪ್ಡೇಟ್ ಮಾಡತ್ತ. ಸೊ ಇಲ್ಲಿ ನೋಡಿ, ಮಿನಿಮಮ್ ವಿತ್ಡ್ರಾಲ್ ಬಂದ್ಬಿಟ್ಟು 500 rupees ಇರುತ್ತೆ. ಏನ್ ಕಂಪನಿ ನಿಮ್ಗೆ ಡೈಲಿ ಇನ್ಸೆಂಟಿವ್ ಕೊಡ್ತಾ ಇರುತ್ತಲ್ಲ, ಆ ಇನ್ಸೆಂಟಿವ್ ಮೋರ್ ದೆನ್ 500 rupees ಆದ ತಕ್ಷಣ ಆಟೋಮೆಟಿಕ್ ನಿಮ್ಮ ಅಕೌಂಟ್ ವಿಡ್ರಾಲ್ ಸಿಗುತ್ತೆ. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಪ್ರತಿ ₹1 ಬರ್ಬೇಕಂದ್ರೂ ಕೂಡ ಆಸ್ ಪರ್ ಲೀಗಲ್ ಆಗಿನೇ ಬರುತ್ತೆ. ಬಿಕಾಸ್ 5% ಡಿಡಕ್ಟ್ ಮಾಡ್ತೀವಿ ಫಾರ್ TDS ಗೋಸ್ಕರ, ಇನ್ನು ನೆಕ್ಸ್ಟ್ 20% ಡಿಡಕ್ಟ್ ಮಾಡ್ತೀವಿ ಫಾರ್ ಆಟೋ ರೀಬರ್ತ್ ಗೋಸ್ಕರ. ಅಂದ್ರೆ ಮಿಕ್ಕಿರ್ತಕ್ಕಂಥ 70% ಇನ್ಸೆಂಟಿವ್ ನ ನೀವು ಆಟೋ ವಿತ್ಡ್ರಾಲ್ ಸಿಸ್ಟಮ್ ಮೂಲಕ ಆಟೋಮೆಟಿಕ್ ಕ್ರೆಡಿಟ್ ಮಾಡ್ಕೋಬಹುದು. ಜಸ್ಟ್ 1 ಡೈರೆಕ್ಟ್ ರೆಫರಲ್ ರಿಕ್ವೈರ್ಡ್ ಫಾರ್ ವಿಡ್ರಾವಲ್. ನೀವು ಜಾಯ್ನ್ ಆಗಿದ್ದೀರಲ್ವಾ, ನಿಮ್ಮ ಹತ್ರನು ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಈ ತರದ ಅವಕಾಶ ಹುಡುಕ್ತಾ ಇದ್ರ, ಅದ್ರಲ್ಲಿ ಯಾರೋ ಒಬ್ಬರನ್ನಾರು ಕೂಡ ನೀವು ಈ ಸಿಸ್ಟಮ್ ಜಾಯ್ನ್ ಮಾಡಿಸ್ಕೋಬಹುದು. ಇಲ್ಲ ಅವ್ರು ಬರ್ಲಿಲ್ವಾ, ಚಿಂತೆ ಬಿಟ್ಟಾಕಿ, ಕಂಪನಿ ಲೀಡ್ಸ್ ಪ್ರೊವೈಡ್ ಮಾಡ್ತದೆ. ಆ ಲೀಡ್ಸ್ ಗಳಿಗೆ ಒಬ್ಬ ವ್ಯಕ್ತಿ ನಿಮ್ ಕೆಳಗಡೆ ಬಂದು ಜಾಯ್ನ್ ಆದ್ರೆ ಸಾಕು, ನೀವು ನಿಮಗೆ ಕೊಟ್ಟಂತ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ 1500 rupees ನ ನೆಟ್ ಇನ್ಸೆಂಟಿವ್ ನಿಮ್ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ ನೆಕ್ಸ್ಟ್ ಡೇನೆ ತಗೊಳ್ಬಹುದು. ತಗೊಳ್ಳಿಕ್ಕೆ ಜಸ್ಟ್ KYC ಮ್ಯಾಂಡೇಟರಿ ಫಾರ್ ವಿಡ್ರಾವಲ್. ಯಾವ ಬ್ಯಾಂಕ್ ಅಕೌಂಟ್ ದುಡ್ಡು ಬರ್ಬೇಕಲ್ಲ, ಆ ಒಂದು ಬ್ಯಾಂಕ್ ಡೀಟೇಲ್ಸ್ ನ ಒಂದ್ಸರಿ ಅಪ್ಡೇಟ್ ಮಾಡ್ಕೊಂಬಿಡಿ. ಬರುವಂತ ಇನ್ಕಮ್ ನ ಆನ್ ಎವ್ರಿ ಡೇ, ತಿಂಗಳು ಕಾಯ್ಬೇಡ್ರಿ, ಬಟ್ 15 days ಕಾಯೋ ಅವಶ್ಯಕತೆ ಇಲ್ಲ, ಬಟ್ ವೀಕ್ಲಿ ಕಾಯೋ ಅವಶ್ಯಕತೆ ಕೂಡ ಇಲ್ಲ. ಏನ್ ಹಣ ಬರುತ್ತಲ್ಲ ಆ ಹಣ ಎವ್ರಿ ಡೇ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾನೆ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರುವಂತ 66 ಲಕ್ಷ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಬರುತ್ತೆ. ಅಲ್ಲಿ ಕಂಪ್ಲೀಟ್ ಕ್ರೆಡಿಟ್ ಸಿಗ್ತಾ 66 ಲಕ್ಷ ಬಂದ್ರು ಕೂಡ ಆನ್ ಎವ್ರಿ ಡೇ ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಅಲ್ಲಿಗೆ ಕಂಪ್ಲೀಟ್ ಬಿಸ್ನೆಸ್ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದೆ ಅಂತ ಭಾವಿಸ್ತಾ, ಸೊ ಅಲ್ಲಿಗೆ ನಿಮ್ ಕಂಪ್ಲೀಟ್ ಅರ್ಥ ಆಗಿದೆ. ಈ ಒಂದು ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ರ, ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಷ್ಟು ಜನರೇಷನ್ ನೆಕ್ಸ್ಟ್ ಲೆವೆಲ್ ಗೆ ಫಾರ್ವರ್ಡ್ ಆಗಿದೆ. ನಿಮ್ಮ ಲೈಫ್ ಅಲ್ಲಿ ನಿಮ್ ಇನ್ಕಮ್ ಫಾರ್ವರ್ಡ್ ಆಗ್ಬೇಕು, ಇನ್ಕಮ್ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಆಗ್ಬೇಕಂದ್ರೆ ಏನು ಮಾಡಕ್ ಬರೋದಿಲ್ಲ, ಆಪ್ಷನ್ ಇಲ್ಲ ನಿಮ್ಗೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲೇಬೇಕು. ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಷ್ಟೇ ಮಾಡಿ, ನಿಮ್ಗೆ ಈ ಒಂದು ಬಿಸ್ನೆಸ್ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಯಾರು ಈ ಒಂದು ಮೆಸೇಜ್ ಕಳಿಸಿದಾರೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ, ಆ ವಾಟ್ಸ್ಆಪ್ ಅಲ್ಲಿ ಕೊಟ್ಟಂತ ವ್ಯಕ್ತಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐಡಿ, ನಿಮ್ಮ ಫೋನ್ ನಂಬರ್ ನ ಕಳಿಸ್ಕೊಡಿ. ಅವರು ಕಂಪ್ಲೀಟ್ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ತಾರೆ ನಮ್ಮ ಕಂಪನಿಯಲ್ಲಿ. ತದನಂತರ 2000 rupees ನ ಪ್ಯಾಕೇಜ್ ನ ಹೆಂಗ್ ಪರ್ಚೇಸ್ ಮಾಡೋದು, ಹೆಂಗ್ ಕೊಟ್ಟು ಜಾಯ್ನ್ ಆಗೋದು ಸ್ವಲ್ಪ ಅವ್ರನ್ನ ಕೇಳಿ ಅವ್ರು ಹೇಳ್ಕೊಡ್ತಾರೆ. ಆ ರೀತಿ 2000 rupees ನ ಕಂಪನಿಗೆ ನೇರವಾಗಿ ಪೇ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಬಿಸ್ನೆಸ್ ನ. ಇಲ್ಲಿಂದ 9 ತಿಂಗಳಲ್ಲಿ ನೀವು ಕೂಡ 66 ಲಕ್ಷ ರೂಪಾಯಿ ಇನ್ಕಮ್ ನ ತಗೊಳ್ಳೋ ಮೂಲಕ ನಿಮ್ಮ ಲೈಫ್ ಅನ್ನ ಸಕ್ಸಸ್ಫುಲ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ ಅಂತ ವಿಶ್ ಮಾಡ್ತಾ ನಾನು ಸೆಷನ್ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸ್ನೇಹಿತರ. ವಿಶ್ ಯು ಆಲ್ ದಿ ಬೆಸ್ಟ್, ಹ್ಯಾವ್ ಎ ನೆಕ್ಸ್ಟ್. ಸೊ ಈ ಒಂದು ಸಂಸ್ಥೆ ಮೂಲಕ, ಈ ಒಂದು ಇಂಡಸ್ಟ್ರಿ ಮೂಲಕ ನಿಮ್ಮ ಭವಿಷ್ಯ ಉಜ್ವಲವಾಗಿ ರೂಪಿತಗೊಳ್ಳಿ ಅಂತ ನಾನು ಹಾರ್ಟ್ಲಿ ಅದನ್ನ ಸಲ್ಲಿಸ್ತಾ ವಿಶ್ ಮಾಡ್ತಾ ಈ ಒಂದು ಸೆಷನ್ ವೈಂಡ್ ಅಪ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಎ ನೈಸ್ ಡೇ. ಸಿಗೋಣ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ.